ಲೈನು ಯೋಚನೆಗೆ ಬರುತ್ತೆ, ಯಾಕಂದರೆ ಇದು ಅಣ್ಣವ್ರ ಟೈಟಲ್ಲು. ಆಮೇಲೆ ವೀರಚಂದ್ರಹಾಸ ಬಂತು ಕನ್ನಡದಲ್ಲಿ. ಮತ್ತೆ ಅದೇ ಟೈಟಲ್ ಇಟ್ಕೊಂಡು ನಮ್ಮ ನಿರ್ದೇಶಕರು ಬಹಳ ಒಂದು ದೊಡ್ಡ ಕನಸು ಹೊತ್ತು ಮಾಡಿರುವಂತಹ ಸಿನಿಮಾ ಇದು. ಈ ಸಿನಿಮಾದ ಮೊದಲ ಹಾಡನ್ನ ಬಿಡುಗಡೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರುಗಳಲ್ಲಿ ಒಬ್ರು, ಪ್ಯಾಷನೆಟ್ ನಿರ್ಮಾಪಕರುಗಳಲ್ಲಿ ಒಬ್ರು, ಬ್ಯೂಟಿಫುಲ್ ನಿರ್ಮಾಪಕರುಗಳಲ್ಲಿ ಒಬ್ರು ಶೈಲಜಾ ನಾಗ್ ಮೇಡಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ ಇಡೀ ತಂಡದ ಪರವಾಗಿ ಮೇಡಮ್. ಇನ್ನು ಈ ಸಿನಿಮಾ ಹಾಡು ಬಿಡುಗಡೆ ಅಂದ ತಕ್ಷಣ ಮ್ಯೂಸಿಕ್ ಡೈರೆಕ್ಟರ್, ಸಂಗೀತ ನಿರ್ದೇಶಕರ ಹೆಸರು ಮೊದಲು ಕೇಳ್ತೀವಿ ನಾವು, ಯಾವ್ದಪ್ಪ ಮ್ಯೂಸಿಕ್ ಅಂತ. ಆ ಹೆಸರು ಕೇಳಿದ ತಕ್ಷಣ ನಮ್ಮ ಮುಖದಲ್ಲಿ ಈ ಹೆಸರು ಕೇಳಿದ ತಕ್ಷಣ ಒಂದು ಸ್ಮೈಲ್ ಬರುತ್ತೆ, ಯಾಕಂದ್ರೆ ಅವ್ರ ಹತ್ರ ಎವ್ರಿಬಡೀಸ್ ಫೇವ್ರೆಟ್ ಪೂರ್ಣಚಂದ್ರ ತೇಜಸ್ವಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ನಿಮ್ಗೆ. ಇವತ್ತು ಡೆಬ್ಯೂ ಡೈರೆಕ್ಷನ್ ಈ ಸಿನಿಮಾ ಆಗಿದ್ರು ಕೂಡ ಒಂದು 10-12 ವರ್ಷಗಳ ಸಿನಿಮಾ ಅನುಭವ ಹೊಂದಿರುವಂತ ಕೆಲಸಗಾರ ಅವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಆನಂದ್ ಶಿವಪ್ಪ ಅವರು, ಪ್ರೀತಿಯ ಸ್ವಾಗತ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ. ನಮ್ಮ ನಾಯಕ ನಟರಿಗೆ ಸಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಜನ ಅವರ ಚಡಿ ಬಡೀಸ್ ಎಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ. ಚಡಿ ಬಡೀಸ್ ಅನ್ಬೋದಾ ಜಗಪ್ಪ ಸರ್? ಅನ್ಬೋದಲ್ಲ ನೀವೆಲ್ಲ? ಯಾವತ್ತಿದ್ರು ಕಾಮಿಡಿ ಕಿಲಾಡಿಗಳು ತಂಡದ ಯಾರೊಬ್ರು ಏನು ಮಾಡಿದ್ರು ಅವರಿಗೆ ಇಡೀ ಬೆಟಾಲಿಯನ್ ಸಪೋರ್ಟ್ ಇರುತ್ತೆ. ಸೊ ಅದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಜಗಪ್ಪ ಸರ್ ಬಂದಿದ್ದಾರೆ, ಸುಷ್ಮಿತಾ ಜಗಪ್ಪ ಅವ್ರು ಬಂದಿದ್ದಾರೆ. ವೆಲ್ಕಮ್ ಕಾರ್ಯಕ್ರಮಕ್ಕೆ ನಿಮ್ಗೆ. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನೈನಾ ಶರತ್ ಅವ್ರು ಬಂದಿದ್ದಾರೆ. ಮೇಡಮ್ ನಿಮ್ಗೂ ಕೂಡ ಸ್ವಾಗತ, ತುಂಬಾ ದೂರದಲ್ಲಿ ಕೂತಿದ್ದಾರೆ. ಹಾಗೆ ನಾನು ಒಬ್ಬೊಬ್ರನ್ನೇ ನೋಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಉಮೇಶ್ ಕಿನ್ನಲ್ ಅವ್ರು ಬಂದಿದ್ದಾರೆ, ವೆಲ್ಕಮ್ ನಿಮ್ಗೆ. ಪ್ರವೀಣ್ ಗಸ್ತಿ ಅವ್ರು ಬಂದಿದ್ದಾರೆ. ಬಂದಿದ್ದಾರಾ? ಬಂದಿಲ್ಲ, ಬರ್ತಾರೆ. ಅಪ್ಪಣ್ಣ ಬಂದಿದ್ದಾರೆ ಸರ್, ನಮಸ್ಕಾರ. ಓಕೆ, ಇಷ್ಟೆಲ್ಲ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಅವರೆಲ್ಲರೂ ವೇದಿಕೆ ಮೇಲೆ ಕರೆದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆದ್ರೆ ಮೊದಲು ನಾವು ಹಾಡ್ ನೋಡ್ಬಿಡೋಣ ಅಲ್ವಾ? ಇದೊಂದು ಚಂದ್ರಹಾಸ ಅಂದ ತಕ್ಷಣ ಇದು ಟೈಟಲ್ ಹಿಂಗಿದೆ, ಇದು ಯಾವ ಜಾನರ್ ಸಿನಿಮಾ ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. ಇದೊಂದು ಫ್ಯಾಮಿಲಿ ಡ್ರಾಮಾ, ಒಂದು ನಾರ್ತ್ ಕರ್ನಾಟಕ ಬೆಲ್ಟ್ ಅಲ್ಲಿ ನಡೆಯುವಂತ ಒಂದು ಕತೆ, ಫ್ರೆಂಡ್ಶಿಪ್ ಸ್ಟೋರಿ, ಈ ತರ ತುಂಬಾ ವಿಚಾರಗಳಿದೆ. ಹೇಳಿ ಸರ್, ಪಲ್ಲವಿ ಅವ್ರು ಬಂದಿದ್ದಾರೆ, ಹೇಳಿ ಸರ್, ಎಲ್ರೂ ಸ್ಟೇಜ್ ಮೇಲೆ ಕರೆಯೋಣ ನಿರ್ದೇಶಕರು. ಓಕೆ, ಈ ಹಾಡನ್ನ ನಮ್ಮ ನೆಚ್ಚಿನ ನಿರ್ದೇಶಕರು ನಿರ್ಮಾಪಕಿ ಶೈಲಜಾ ನಾಗ್ ಮೇಡಮ್ ಇದನ್ನ ಲಾಂಚ್ ಮಾಡ್ಕೊಡ್ಬೇಕು ಅನ್ನೋದು ಈ ತಂಡದ ಆಶಯ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಡಮ್, ಟೀಮ್ಗೆ ವಿಶ್ ಮಾಡಿ ಈ ಹಾಡನ್ನ ಲಾಂಚ್ ಮಾಡಬೇಕು. ಮೇಡಮ್ ಸೆಂಟರ್ ಬಂದ್ಬಿಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಇಬ್ಬರು ನಿರ್ಮಾಪಕರಿಗೆ, ನಿರ್ದೇಶಕ ಆನಂದ್ ಅವರಿಗೆ ತುಂಬ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಮತ್ತು ನಮಗೆ ಡಿ ಬೀಟ್ಸ್ಗೆ ತುಂಬ ಖುಷಿ ಅಂದರೆ ಪೂರ್ಣ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಅವರ ಹಾಡುಗಳನ್ನು ಬಹಳಷ್ಟು ಕೇಳಿದ್ದೀನಿ, ತುಂಬ ಇಷ್ಟ ಇತ್ತು ಈ ಹಿಂದೆನೂ ವರ್ಕ್ ಮಾಡೋಕ್ಕೆ. ಐ ಡೋಂಟ್ ನೋ, ಸಮ್ ಆಫ್ ಇಟ್ ಹ್ಯಾಡ್ ನಾಟ್ ಹ್ಯಾಪನ್. ತುಂಬ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಡಿ ಬೀಟ್ಸ್ ತೊಗೊಂಡಿದೆ ಅನ್ನೋ ಮಾತ್ರಕ್ಕೆ ನಾನು ಹೇಳ್ತಾ ಇಲ್ಲ. ಈ ಹಾಡು ಕೂಡ ನಾನು ಕೇಳಿದ ತಕ್ಷಣ ಓಕೆ ಅಂತ ಅಂದೆ ಆನಂದ್ ಅವರು ಮಾತಾಡಿದಾಗ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಹಾಡು ಎಲ್ರಿಗೂ ಈಗಾಗಲೇ ಅವ್ರು ಹೇಳಿದ ಹಾಗೆ ಯೋಗರಾಜ್ ಭಟ್ ಬರೆದಿರೋದು, ಶರಣ್, ನವೀನ್ ಸಜ್ಜು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಬೆಸ್ಟ್ ಸೆಲೆಕ್ಷನ್ ವಾಟ್ ಯು ಹ್ಯಾವ್ ಡನ್. ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಹಾಡನ್ನು ಜನರಿಗೆ ಮುಟ್ಟಿಸುವ ಕೆಲಸ ನಾವು ನಿರ್ಮಾಪಕರು, ನಾವು ಡಿ ಬೀಟ್ಸು ಎಷ್ಟು ಮಾಡುತ್ತೋ ಅಷ್ಟೇ ಸಪೋರ್ಟು ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ವಾಟ್ ಎಲ್ಸ್ ಯು ವಾಂಟ್ ಮೀ? ಸಾಂಗ್ ಲಾಂಚ್ ಆಗಲಿ. ಓಕೆ, ಸಾಂಗ್ ಲಾಂಚ್ ಆಗಲಿ. ಆಲ್ ದ ಬೆಸ್ಟ್. ಸೂಪರ್ ಸೂಪರ್ ಸೂಪರ್. ಲೈಕ್ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ತಂಡ, ಏನು ಹೇಳೋದೆಲ್ಲ ನೋಡಿದಿರ ಹಾಡು. ನಾವು ಹೇಳೋದೇನೂ ಇರಲ್ಲ, ನಾವು ಕೆಲಸ ಮಾಡೋದು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಸಿನಿಮಾ
ಒಂದು ಹೇಳ್ಬೇಕಂತಂದ್ರೆ ನಂಗೆ ಆಕ್ಚುಲಿ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಬಟ್ ಮಾಡೋ ಕೆಲಸ ತೃಪ್ತಿ ಕೊಟ್ಟಂತ ಸಿನಿಮಾಗಳು ಕೆಲವೇ ಇರ್ತವೆ. ಎಸ್ಪೆಷಲಿ ಒಂದು ಮಾಡಿರೋ ಕೆಲಸ ಮತ್ತೆ ಅದರ ಪ್ರೋಸೆಸ್ ನನಗೆ ಎರಡೂ ತುಂಬಾ ತೃಪ್ತಿ ಕೊಟ್ಟಂತ ಖುಷಿ ಕೊಟ್ಟಂತ ಫಿಲ್ಮು ಚಂದ್ರಹಾಸ. ಅಂದ್ರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಇವಾಗ ಅಂದ್ರೆ 5 ವರ್ಷ 4 ವರ್ಷ 3 ವರ್ಷ ಈ ತರ ಎಲ್ಲ ಫಿಲಮ್ಗಳು ನಡೀತಾ ಇರುತ್ತೆ. ನನಗೆ ಇದನ್ನ ಯಾವ್ದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ತರ ಒಂದು ಫಿಲಮು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಈ ತರ ಹಾಡುಗಳು ಮತ್ತೆ ರೀ ರೆಕಾರ್ಡಿಂಗ್ ಮಾಡ್ಬೇಕಂತೆ ಅಂತ. ಹಂಗಂದಾಗ ನನ್ಗೆ ಆಕ್ಚುಲಿ ಆ ತರ ಫಿಲಮ್ಗಳು ನನ್ಗೆ ಇಷ್ಟ. ಅಂದ್ರೆ ಏನಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದ್ರೆ ನನ್ನ ಕೆಲಸ ತುಂಬಾ ಕ್ಲಿಯರ್ ಆಗಿರುತ್ತೆ ಏನ್ ಮಾಡ್ಬೇಕು ಅಂತ. ಹಾಗಾಗಿ ಆಯ್ತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಡೆ. ಸೊ ಕೆಲಸನೂ ಅಷ್ಟೇ, ತುಂಬಾ ನಿರ್ದೇಶಕರಿಗೆ ಆನಂದ್ ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಏನ್ ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೀ ರೆಕಾರ್ಡಿಂಗು, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟ್. ಮತ್ತೆ ಒಂದು ಹಾಡು ಪ್ರತಿ ಒಂದು ಟ್ಯೂನ್ಗಳು ಕಳಿಸಿದಾಗ ಅವ್ರಿಗೆ ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ದ ರೀತಿ ಅವರು ಕೇಳಿ ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ ಎಲ್ಲರೂ ಫೋನ್ ಮಾಡೋದು ನನಗೆ, ಸರ್ ಇದು ಹಿಂಗಿದೆ ಸರ್ ಹಂಗಿದೆ ಅಂತ. ಇದು ನನಗೆ ತುಂಬಾನೇ ಖುಷಿ ಕೊಟ್ಟಂತ ಒಂದು ಪ್ರಾಜೆಕ್ಟ್ ಈ ತರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನ ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗ್ಲೂ ಅಷ್ಟೇ, ಅಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಫಿಲಮ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದ್ರೆ ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, ಎರಡು ಸಾಂಗ್ ಬರ್ಸ್ಕೊಟ್ಟ ಯೋಗರಾಜ್ ಭಟ್ರ ಹತ್ರ. ಮತ್ತೆ ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡಿದಾಗಂತೂ ಏನಂತಂದ್ರೆ ಫ್ರೆಂಡ್ಸ್ ಇಬ್ರು ಇರ್ಬೇಕು, ಯಾರ ಹತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದ್ರೆ ಇದಕ್ಕೆ ಮ್ಯಾಚ್ ಆಗೋ ತರ ವಾಯ್ಸ್ ಹುಡುಕ್ದಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅನ್ಕೊಂಡು. ಬಟ್ ಏನಂತಂದ್ರೆ ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಬಜೆಟ್ ಎಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದ್ರೆ ಇನ್ನೊಂದು ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ರಿಂದ ಒಬ್ರು ಹಾಡಿದ್ರೆ ಚೆನ್ನಾಗಿಲ್ಲ ಸರ್, ಇಬ್ರು ಹಾಡಬೇಕು ಅಂತ. ಸೊ ಅವ್ರನ್ನ ತೂಗೋ ಅಂತ ಇನ್ನೊಬ್ರು ಸಿಂಗರ್ ಬೇಕು. ಹಂಗಾಗಿ ನವೀನ್ ಸಜ್ಜು ಅವ್ರು ಕೊಟ್ರು. ಸೊ ಈಗ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್ ಈ ತರದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ಗಳಿಗೆ. ಸೊ ಈ ತರದೊಂದು ಹಾಡು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸೊ ಯಾರೇ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿದ್ರು ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತೆ ಫನ್ ಎಲ್ಲ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ಸೊ ಅದ್ಭುತವಾಗಿ ಆಕ್ಟರ್ಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತೆ ಸಂತೋಷ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶ್ ಮತ್ತೆ ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಹಾಡೆಲ್ಲ ರೆಡಿ ಆದಾಗ ನಾವು ಯಾರ ಹತ್ರ ಇದನ್ನ ಆಡಿಯೋ ರೈಟ್ಸ್ ಕೊಡೋದು ಅಂತ ಅನ್ಕೊಂಡಾಗ ಡಿ ಬೀಟ್ಸ್. ಸೊ ಆಕ್ಚುಲಿ ಏನಂತಂದ್ರೆ ಡಿ ಬೀಟ್ಸ್ ಅವರು ಸ್ವಲ್ಪ ದಿನ ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಇರ್ಲಿಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ. ಈಗ ಅವರು ತುಂಬಾ ಖುಷಿಯಾಗಿ ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಭಾರಿ ಖುಷಿ ಪಟ್ಟು ಹಾಡನ್ನೆಲ್ಲ ಕೇಳಿ, ಮತ್ತೆ ನಾನು ಅದನ್ನ ನೋಡ್ತಾ ಇದ್ದೀನಿ 2-3 ದಿನದಿಂದ. ಅಂದ್ರೆ ತುಂಬಾ ಪರ್ಸನಲ್ ಆಗಿ ಅವರು ಮತ್ತೆ ಅವರ ಮಗಳು ತುಂಬಾ ಪರ್ಸನಲ್ ಆಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ತುಂಬಾ ಖುಷಿ ಆಯ್ತು. ಇದೇ ರೀತಿ ಇಡೀ ಆಲ್ಬಮ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಮತ್ತೆ ಇಡೀ ಮಾಧ್ಯಮ ಮಿತ್ರರ ಸಹಕಾರ ಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಚಡಿ ಬಡೀಸ್ ಈ ಹಾಡು ಹೆಂಗ ಅನ್ಸ್ತು? ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದ್ರಹಾಸ ಸಿನಿಮಾದ ಒಟ್ಟು ತಂಡ ನನಗೊಂಚೂರು ಅವ್ರ ಮೇಲೆ ಸಣ್ಣ ಸ್ವಾರ್ಥ ಇದೆ. ಕಾರಣ ಏನಂದ್ರೆ
ಅದರ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಅದರ ನಾಯಕ ಉತ್ತರ ಕರ್ನಾಟಕದವನು, ಅದರ ನಿರ್ದೇಶಕರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಥರದೊಂದು ಹೊಸ ತಂಡ ಬಂದಾಗ ನಾವಿಲ್ಲಿ ಚಿತ್ರರಂಗದಲ್ಲಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಿರೋರು, ಅವ್ರ ಬೆನ್ನಲ್ಲಿ ನಿಲ್ಬೇಕಾಗಿದ್ದ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಕಲಾವಿದ ಧರ್ಮ. ಹಾಗಾಗಿ ನೀವೆಲ್ಲರೂ ನಿಲ್ಲಬೇಕು ಅನ್ನೋದು ನನ್ನೊಂದು ಆಶಯ. ಜೊತೆಗೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಸರು ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗಲೂ ಯಾವುದೋ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದರೆ ಭಾಳ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದ್ರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದ್ರ ಕಾಲಕ್ಕೆ ಯಾವಾಗ ಕೂಡ ಬರಲಿ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಭಾಳ ಪ್ರೀತಿಯಿಂದ ಅವರು, ಯಾಕಂದರೆ ಇದ್ರ ಹಿಂದೆ ತುಂಬ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟಾಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ತಗೊಂಡು ಬರ್ತಿದ್ದಾರೆ. ಅಂತ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದರೆ ಹೃದಯದಿಂದ ಅಂತಃಕರಣದಿಂದ ಭಾಳ ಒಳ್ಳೆಯ ಮನುಷ್ಯ. ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ ನಮ್ಮ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಹಾಕಿದ್ರೆ, ಏನಾದರೂ ಒಂದು ಅದನ್ನು ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂಥ ಹೃದಯ ಇರುವಂಥ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೆಯದಾಗಲಿ ಸರ್. ಸೆಂಟ್ರ್ ಬನ್ನಿ, ಸೆಂಟ್ರಿಗೆ ನೀವೇ ಅಲ್ಲೇ ಲೈಟ್ ಸ್ವಲ್ಪ ಚೇಂಜ್. ಇಷ್ಟು ಜನ ದಿಗ್ಗಜರು ಮುಂದೆ ಕೂತಿದ್ದೀರಿ, ನಿಮ್ಮ ಮುಂದೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಸ್ನೇಹ ಅಂತ ಬಂದ್ರೆ ಹರೀಶ ಮತ್ತೆ ನಿಂಗರಾಜ್ ಇಬ್ರು ಕೂಡ, ಅವ್ರಿಬ್ರಿಗೂ ಹೆಮ್ಮೆ ಅನ್ಸೋದು ಏನಂದ್ರೆ ಅವ್ರ ಹೆಸರು ಜೊತೆ ಅವ್ರ ಊರ ಹೆಸರು ಕೂಡ ಇದೆ. ಅವ್ರ ಜೊತೆ ಅವ್ರ ಊರ ಹೆಸರನ್ನು ಅಷ್ಟೇ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾರೆ. ಹಾಗೆ ಇಡೀ ತಂಡನೂ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಈಗ ಲವರ್ಸ್ಗೆ ಬ್ರೇಕಪ್ ಅಂತ ಇದೆ, ಗಂಡ ಹೆಂಡತಿಗೆ ಡಿವೋರ್ಸ್ ಅಂತಿದೆ. ಆದರೆ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಡಿವೋರ್ಸ್ ಇಲ್ಲ, ದೂರ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದೂರ ಆದ್ರೂ ಕೂಡ ವಾಪಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಫ್ರೆಂಡ್ಶಿಪ್ ಅಂತಂದ್ರೆ ನಾವು ಫ್ರೆಂಡ್ಶಿಪ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀವಿ. ಯಾಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಆಗಿರೋದು. ಸೊ ಹಾಗಾಗಿ ಪಕ್ಕ ಪಾಪ ಆಮೇಲೆ ಮದುವೆ ಆಗಿದ್ದು. ನನ್ನಂತೆ ಎಲ್ಲ ಫ್ರೆಂಡ್ಸ್ ಮದುವೆ ಆಗಕ್ಕಾಗಲ್ಲ. ಬೆಸ್ಟ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್. ಈ ಫ್ರೆಂಡ್ ಬಗ್ಗೆ ಏನಾರ ಹೇಳಿ, ಆ ಫ್ರೆಂಡ್ ಬಗ್ಗೆ ಏನಾರ ಹೇಳಿ. ನಿಮಗೆ ಕೊಟ್ಬಿಟ್ರು ಯಜಮಾನ್ರೆ ಮಾತಾಡಿ. ಆಕ್ಚುಲಿ ಭಾಳ ಖುಷಿ ಆಗುತ್ತೆ. ಕಿರುತೆರೆಯಲ್ಲಿ ಇದ್ದು ಇವಾಗ ಬೆಳ್ಳಿತೆರೆಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಒಳ್ಳೇದಾಗಬೇಕು ಅವ್ನಿಗೆ. ಇಬ್ಬರು ನನ್ನ ಸ್ನೇಹಿತರೆ. ಹಾಗೆ ನಮ್ಮ ಡೈರೆಕ್ಟ್ರು ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ ಫಸ್ಟ್ ಸಿನಿಮಾ, ಎಲ್ಲರಿಗೂ ಒಳ್ಳೆಯ ಫಸ್ಟ್ ಸ್ಟೆಪ್ ಇದು. ಚೆನ್ನಾಗಾಗಬೇಕು. ಎಲ್ಲರ ಜೊತೆ ನಿಂತು ಸಿನಿಮಾನ ಗೆಲ್ಲಿಸ್ಬೇಕು. ಆ ಸಿನಿಮಾನ ಆದಷ್ಟು ಪಬ್ಲಿಸಿಟಿ ಮಾಡಿಕೊಡೋದಕ್ಕೆ ಅಂತ ನಮ್ಮ ಮಾಧ್ಯಮದವರಿದ್ದಾರೆ. ಅವರು ನಮ್ಮಂಥ ಪುಟ್ಟ ಕಲಾವಿದರಿಂದ ಹಿಡಿದು ದೊಡ್ಡ ಕಲಾವಿದರ ಗಂಟನೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸಿನಿಮಾಗ ಒಳ್ಳೇದಾಗಲಿ. ಆದ ಬೆಸ್ಟ್. ಇನ್ನೂ ನಮ್ಮ ಅಣ್ಣದಿರೋ ಇವರೆಲ್ಲ, ನಮ್ಮ ಅಣ್ಣ ಆಗ್ತಿರೋ ಇವ್ರುಗಳನ್ನ ನೋಡ್ಕೊಂಡು ನಾವು ಬೆಳೆದಿರೋರು. ಅದೊಂದು ಖುಷಿ ವಿಚಾರ. ಇನ್ನು ಅವನಂತೂ ನನಗಿಂತ ಸೀನಿಯರು. ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಹೆಜ್ಜೆ ಇಡ್ತಿರೋರು. ಇವ್ರು ಯಾವ ಹೆಜ್ಜೆ ಇಡ್ತಾರೋ ಆ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗೋದು ನಮ್ಮ ಒಂದು ಸೌಭಾಗ್ಯ. ಇನ್ನು ನೀವು ಇನ್ನೂ ದೊಡ್ಡ ಕಲಾವಿದರು. ಅವ್ರ ಬಗ್ಗೆ ಏನು ಹೇಳೋದು ಬಂದಿದ್ದೀರಾ ಎಲ್ಲರೂ. ಹಾಗೆ ಏನ್ ಹೇಳಿದ್ರು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಇವ್ರು ಆಂಕರ್ ಮಾಡೋದು ನೋಡ್ತಿದ್ದೀನಿ ಅಂತ. ಅದೇ ಅವ್ರು ಎಷ್ಟು ವರ್ಷ ಚಿಕ್ಕವರಾಗಿರ್ತಾರೆ ಅಂತ ಕೇಳ್ಬೇಕಿತ್ತು. ಅದೇ ನಾನು ಹೆಜ್ಜೆ ಇಡ್ತೀನಿ ಅಂದ್ರೆ ಇನ್ನೂ ಎಷ್ಟು ವರ್ಷ ಹೆಜ್ಜೆ ಇಡ್ತೀರಾ? ಇಲ್ಲ, ನೀವು ಎಲ್ಲಿ ಗಂಟೆ ಹೋಗ್ತಾ ಇರ್ತೀರಾ ಅಲ್ಲಿ ಗಂಟೆ ಹೆಜ್ಜೆ ಇಡ್ತೀನಿ. ಆಮೇಲೆ ನೀವು ಹೋದ್ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ. ಇನ್ನು ಹೇಳ್ಬೇಕು ಅಂತಂದ್ರೆ ಸರ್, ತೇಜಸ್ವಿ ಸರ್, ರೈಜಾಪ್ ಅಶೋಕಗೂ ಅವರೇ ಮ್ಯೂಸಿಕ್ಕು. ಅದೊಂದು ಖುಷಿ. ನಾವು ನಮ್ಮ ಸ್ನೇಹಿತರು ಮತ್ತು ನಾವು ಮಾಡ್ತಾ ಇರುವಂಥ ಎಷ್ಟೋ ಸಿನಿಮಾಗಳಲ್ಲಿ ಸರ್ ಮ್ಯೂಸಿಕ್ ಮಾಡ್ತಾರೆ. ಆ ಮ್ಯೂಸಿಕ್ ಬಗ್ಗೆ ಏನು ಡೌಟ್ ಇಲ್ಲ, ಸಕ್ಕತ್ತಾಗಿ ಮಾಡ್ತಾರೆ. ಇನ್ನೂ ಅದ್ಭುತವಾಗಿ ಲಿರಿಕ್ಸ್ ಬರೆದಿರೋರೆಲ್ಲರೂ ಒಳ್ಳೊಳ್ಳೆಯವರೇ, ಆಡಿರೋರು ಎಲ್ಲ. ದೊಡ್ಡದಾಗೆ ಸಿನಿಮಾ ಮಾಡ್ತಾ ಇದ್ದೀರಾ, ದೊಡ್ಡದಾಗೆ ಆಗಬೇಕು. ಅದನ್ನು ಪ್ರೋತ್ಸಾಹಕ್ಕೆ ಸಾಂಗ್ಗಳನ್ನೆಲ್ಲ ತಗೊಂಡು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಡಿ-ವಿಡ್ಸ್. ಥ್ಯಾಂಕ್ ಯು ಮೇಡಮ್. ನಮ್ಮ ಸ್ಕಿಟ್ಗಳಿಗೆ, ಎಂಟ್ರಿಗಳಿಗೆ ನಿಮ್ಮ ಡಿ-ವಿಡ್ಸ್ ಸಾಂಗ್ಗಳನ್ನ ಹಾಕೊಂಡು ಎಂಟ್ರಿ ಕೊಡ್ತಿದ್ವಿ. ಅಲ್ಲಿ ಸುಮಾರು ಪರ್ಮಿಷನ್ ಕೆಲವೊಂದ್ಸತಿ ಇರ್ತಿರಲಿಲ್ಲ. ನಿಮ್ಗೆ ಫೋನ್ ಮಾಡಿ ವಾರದಲ್ಲಿ ಹಾಕೊಂಡು ಮಾಡ್ತಿದ್ವಿ. ಬಟ್ ಇವಾಗ ನಮ್ಮ ಸ್ನೇಹಿತರ ಸಾಂಗ್ಗಳನ್ನೇ ತಗೊಂಡಿದೆ ಅಂತಂದರೆ ಇದಕ್ಕಿಂತ ಇನ್ನೇನು ಪ್ರೋತ್ಸಾಹ ಬೇಕು. ನಮಗೂ ಇದೇ ಥರ ಪ್ರೋತ್ಸಾಹ ಮಾಡಿ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಅಪ್ಪನೇ ಮಾಡ್ಬೇಕು. ಈಗ ಅದೊಂದು ಜಮೀನು ಮಾರ್ಕೊಂಡು ಇದ್ದೇನೆ ಹಾಕೊಂಡು ನನ್ನನ್ನು ಸಾಕ್ಬಿಡ್ಬೋದು. ಅಪ್ಪಣ್ಣ ಇವ್ರನ್ನೆಲ್ಲ ಸಾಕೋದಕ್ಕೆ ಸರ್. ಅಂದ್ರೆ ಅಪ್ಪಣ್ಣ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಅಪ್ಪಣ್ಣ. ಒಟ್ಟಿನಲ್ಲಿ 2 ಅವಕಾಶ ಕಿತ್ಕೊಂಡ.
ಅಲ್ಲ ಇವರೇ ಮ್ಯೂಸಿಕ್ ಅವಕಾಶ ಕೊಡ್ತಿದ್ದಾರೆ ಅಂದ್ರೆ ನಮ್ಗೆ ಕೊಡ್ಸಲ್ವಾ? ಇಲ್ಲ ಮಾಡ್ತಾರೆ ಸರ್, ನಮ್ಮನ್ನೆಲ್ಲ ಹಾಕೊಂಡು. ಒಂದಂತೂ ಪ್ರೂವ್ ಆಯ್ತು, ಅಪ್ಪಣ್ಣ ಕಾಸ್ಟ್ಲಿ. ಇಲ್ಲ ಇಲ್ಲ, ತುಂಬಾ ಚೀಪೆಸ್ಟ್ ಆಗ್ತಿದೆ. ನಿಮ್ಮ ಮನೇಲಿ ಟೈಮ್ ಪಾಸಿಗೆ ಬಂದು ಆ್ಯಕ್ಟ್ ಮಾಡ್ಬೋದು ಮಾಡಕ್ಕೆ. ಬಟ್ ಒಂದು ಈವೆಂಟ್ ಕಾಸು ಕೊಡ್ಬೇಕು. ಇಲ್ಲ, ನಮ್ಮ ಕಲಾವಿದ್ರು ಆ ಥರ ಏನಿಲ್ಲ. ನಾವು ಫ್ರೀಯಾಗಿ ಎಷ್ಟೋ ಸಿನಿಮಾಗಳು ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಸಿನಿಮಾಗಳು ಗೆಲ್ಲಬೇಕು, ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಅಷ್ಟೇ. ಎಲ್ಲರಿಗೂ ವೇದಿಕೆ ಸಿಕ್ಕಂಗೆ ಸಿನಿಮಾದಲ್ಲೂ ಚಾನ್ಸ್ ಸಿಗಬೇಕು. ಅವ್ರ ಟ್ಯಾಲೆಂಟ್ನು ನಾವು ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋಕ್ಕೆ ಸಿನಿಮಾ ಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು. ನಾನು ಅದಕ್ಕೆ ಹೇಳಿದ್ದು, ಒಬ್ರು ಕಾಮಿಡಿ ಕಿಲಾಡಿ ಟೀಮಲ್ಲಿ ಯಾರಾದ್ರೂ ಒಂದು ಸಿನಿಮಾ ಮಾಡಿದ್ರೆ ಇಡೀ ಗ್ಯಾಂಗ್ ಬರ್ತೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಸೀಸನ್ ಆದ್ರೂ ಆಗಿರ್ಲಿ. ಸೊ ಅದೇ ಖುಷಿ. ಪಲ್ಲವಿ ಅವರೇ, ಇವತ್ತು ಸಿನಿಮಾ ಹೀರೋಯಿನ್ ಬೇರೆ ಬಂದಿಲ್ಲ, ನಾನು ಇವ್ರನ್ನೇ ಹೀರೋಯಿನ್ ಅನ್ಕೊಂಡೆ ಸಿನಿಮಾ. ಯಾ ಇಲ್ಲ, ಅವ್ರು ನೆಕ್ಸ್ಟ್ ಸಿನಿಮಾದ ನಾನು ಹೀರೋಯಿನ್ ಸರ್ ಏನ್ ಸರ್, ಇಷ್ಟು ಚೆನ್ನಾಗಿ ಡೈರೆಕ್ಟ್ ಎಷ್ಟು ಜನ ಪ್ರಾಮಿಸ್ ಮಾಡಿದ್ರ ನಿರ್ದೇಶಕರೇ? ಡೈರೆಕ್ಟ್ ಬೀಳಿಸ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಲ್ಲಿ ಬಂದಿರೋದು ನನ್ನ ಚಟಿಪಟಿ ಸೂರ್ಯಕಲಾಗೋಸ್ಕರ. ಆ್ಯಂಡ್ ಸಾಂಗ್ ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ಇನ್ನೇನು ರೀಸೆಂಟಾಗಿ ಫ್ರೆಂಡ್ಶಿಪ್ ಬರ್ತಾ ಇದೆ, ಸೊ ನಿಮ್ಮೆಲ್ಲ ಚಟಿಪಟಿ ಫ್ರೆಂಡ್ಸ್ಗೆ ಇದೆ ಸಾಂಗ್ನ ಡೆಡಿಕೇಟ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಚಂದ್ರಾಸ. ಥ್ಯಾಂಕ್ ಯು. ನೀವು ನೆಕ್ಸ್ಟ್ ಪಿಕ್ಚರ್ ಏನೇನು ಆಗ್ಬೇಕಂದ್ರೆ ಜಗಪ್ಪ ಹೋಗಿ ಮಾಡಬೇಕು. ಯಾರು ಜಗಪ್ಪ ಹೀರೋನ? ಅಲ್ಲ, ನೀವು ಹೀರೋಯಿನ್ ಆಗ್ಬೇಕಂದ್ರೆ ಜಗಪ್ಪ ಹೋಗಿ ಮಾಡಬೇಕು. ಯಾಕೆ ನಮ್ಮ ಮಾವ ಪ್ರೊಡ್ಯೂಸರ್ ಮತ್ತೆ. ಏನ್ ಹೇಳ್ರಿ? ಅಲ್ಲ, ನನ್ನ ಹೆಂಡತಿ ಹೇಳಿದ್ದಕ್ಕೆ ನಾನು ಹಂಗೆ ಹೇಳಿದ್ದಾನೆ. ನಮ್ಮ ಮಾವ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪಾಪ. ಸುಶ್ರು ನನ್ನ ಚಟಿಪಟಿನೇ, ನಾವು ಫ್ರೆಂಡ್. ನಿಮ್ಮಲ್ಲ ಇವಳು ಹೌದಾ? ಬನ್ನಿ, ಬೇರೆ ಹಾಕೊಂಡ್ ಬಂದಿದ್ದೀರಾ, ಎಲ್ಲಿದ್ರು ಹೊಳಿತಾ ಇದ್ದೀರಾ? ಮೊದಲಿಗೆ ಇದು ಸಿನಿಮಾ ಅಂತ ಅಲ್ಲ, ಮೇ ಬಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರು, ನಾವು ಕಾಮಿಡಿ ಕಿಲಾಡಿ ಅಂತ ಅಲ್ಲ, ಯಾರೇ ಕಲಾವಿದ್ರು ಒಂದ್ ಚಡ್ಡಿ ಬನ್ನಿ ಅಂಗಡಿ ತೆಗಿತೀವಿ ಅಂತಂದ್ರೆ ನಾವು ಹೋಗ್ತೀವಿ, ಹೋಗ್ತೀರಾ? ನಾವು ಹೋಗ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ವಿ ಆರ್ ಆಲ್ವೇಸ್ ದೇರ್. ಎಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಾವು ಇರ್ತೀವಿ, ಅದು ಬೇರೆ ವಿಷಯ. ಬಟ್ ಎಲ್ಲರೂ ಚಂದ್ರಹಾಸ ಮೇಡಮ್ ಚಿಕ್ಕ ಸಿನಿಮಾ ದಯವಿಟ್ಟು ಹೇಳ್ಬೇಡಿ ಚಿಕ್ಕ ಸಿನಿಮಾ ಅಂತ ಹೇಳಿ. ಕನ್ನಡದ ಯಾವ ಸಿನಿಮಾಗಳು ಚಿಕ್ಕ ಸಿನಿಮಾ ಅಲ್ಲ. ಒಂದು ಸಿನಿಮಾ ಮ್ಯೂಸಿಕ್ ರೈಟ್ಸ್ ನ ಡಿಬೇಟ್ಸ್ ಅವ್ರು ತಗೊಂಡಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಶೈಲಜಾ ಮೇಡಮ್ ಏನು ಹಂಗಿಂಗಲ್ಲ, ಅವರು ಕೈ ಇಟ್ರೆ ಅವ್ರದ್ದು ಅವ್ರು ಏನ್ ವಜ್ರಕ್ಕೆ ಕೈ ಹಾಕೋದು ಆ ಥರ. ಸೊ ಮ್ಯೂಸಿಕ್ ನ ಮೇಡಮ್ ಅವ್ರು ತಗೊಂಡಿದ್ದಾರೆ, ಅದರದ್ದು ಮ್ಯೂಸಿಕ್ ಏನ್ ಹೇಳ್ತಾರಲ್ಲ ಬರೆಯೋದು, ರೀ ರೆಕಾರ್ಡಿಂಗ್ಸ್, ವಾಟ್ ಎವರ್ ಇಟ್ ಇಸ್, ಪೂರ್ಣ ಸರ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಇಸ್ ಅ ಬಿಗ್ ಸಿನಿಮಾ ಸರ್. ನಿಜವಾಗ್ಲೂ ಚಂದ್ರಹಾಸ ಟೈಟಲ್ ಇಟ್ ಸೆಲ್ಫ್ ಅದು ನಿಜವಾಗ್ಲೂ ಅಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅನ್ನೋದು ನಮ್ಮ ಆಸೆ. ಮುಟ್ಟಿದ್ರೆ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗುತ್ತೆ. ಇತ್ತೀಚೆಗಂತೂ ತುಂಬಾ ಜನ ಕನ್ನಡ ಸಿನಿಮಾ ನೋಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಾವು ಬೇರೆ ಸಿನಿಮಾನ ಹೋಗ್ಲಿಕ್ಕೆ ಜಾಸ್ತಿ ಮಾಡ್ಬಿಟ್ಟಿದ್ದೀವಿ. ಯು ಡೋಂಟ್ ವೆರಿ ಮಚ್. ಅಕ್ಕಪಕ್ಕದ ಮನೆಗೆಲ್ಲ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ ನಮಗೆ. ಆಮೇಲೆ ನಿಜವಾಗ್ಲೂ ನಿನಗೆ ಗೆಟಪ್ ಚೆನ್ನಾಗಿ ಕಾಣ್ತಿಲ್ಲ, ತುಂಬಾ ಏನೋ ತರ ಕಾಣಿಸ್ತಿದ್ದಾನೆ, ಇದ್ರಲ್ಲೇ ನಮ್ಗೆ ಹಿನ್ನೋಡೆ ಅಭ್ಯಾಸ ಅವನ್ನ. ಇದಕ್ಕಿಂತ ನೀವು ಸ್ವಲ್ಪ ಉದ್ದು ಕೂದಲು ಬಿಟ್ಟಿದ್ದು ಆಗ್ಲೂ ಸ್ವಲ್ಪ ಚಂದ ಇದ್ದ, ಈಗ ನಿಜ ನೋಡಕ್ ಆಗ್ತಿಲ್ಲ. ರೋಗಿಷ್ಟ ಹಂಗೆಲ್ಲ ಹೇಳ್ಬಾರ್ದು, ಹೀರೋ ಅವ್ರು ಇವಾಗ. ಹಿಂಗೆಲ್ಲ ಹೀರೋ ಮಾಡ್ಬೇಡ ನೀನು. ಚೆನ್ನಾಗಿ ಸ್ವಲ್ಪ ಗಡ ಗಿಡ ಬೆಳೆಸ್ಕೊಂಡು ನೋಡು, ನಿಂಗ ಗಂಡಸ್ತಾನೆ ಗಡ ಬೆಳೆಸ್ಕೊಂಡ. ಸೊ ಇಬ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ನಮ್ಗೆ. ಆಮೇಲೆ ನಾನು ಹರೀಶ್ ಅಂತ ಕರೆದ ಅಭ್ಯಾಸ ಇಲ್ಲ, ಹರ್ಷಪ್ಪ ಅಂತಾನೆ ಕರೆಯೋದು. ಬ್ರದರ್ಗಿಂತ ಇಸ್ ಮೋರ್ ದನ್ ಫಾದರ್ ಟು ಮೀ. ಅಷ್ಟು ಒಳ್ಳೆ ಬಾಂಧವ್ಯ ಇದೆ ನನ್ನ ಅವರ ಮಧ್ಯೆ. ಸೊ ಹಾಗಾಗಿ ಹರ್ಷಪ್ಪ ನಮ್ಮ ಕಡೆಯಿಂದ, ನಮ್ಮ ಟೀಮಿನ ಕಡೆಯಿಂದ ಯಾವಾಗ್ಲೂ ಎನಿ ಸಪೋರ್ಟ್ ಎನಿ ಟೈಮ್ ನಾವ್ ನಿನ್ ಜೋಡಿ ಇರ್ತೀವ್ಲೆ. ಯಾಕೆ ಹೇಳು, ನಾವೆಲ್ಲ ಅಂತ ಮಾರ್ಗಿಟ್ಟಿರ್ತೀವಿ. ಕರೀದೇ ಇದ್ರು ಯಾರಾದ್ರೂ ಬರೋರು ಇರ್ತಾರೆ, ಕರೀದೇ ಇದ್ರು ಜಸ್ಟ್ ಆಸ್ಕ್ ಮೀ ಅವ್ನು ಯಾವಾಗ ಕರೆದ ನಮ್ಮ ಅಂತ. ಯಾವಾಗ? ಬೆಳಗ್ಗೆ 11:45ಕ್ಕೆ ನಾನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೇನೆ ಹೇಳ್ಬೋದು. ಮುಕ್ಕೊಂಡೆ ಅಮ್ಮಮ್ಮ ಇಲ್ಲ ಅದೇ ನಾಳೆ ಆಡಿಯೋ ರಿಲೀಸ್ ಆಯ್ತು, ನೀವು ಕರೆ ನೀವು ಎಣ್ಣೆ ಕರೆಯೋದಂತ. ಮಮ್ಮ ನಾ ಕರೀತಿದ್ರು ಬರ್ಬೇಕು, ನಾ ಜವಾಬ್ದಾರಿ ಇರ್ತಿಂದ ಆತ, ನಾ ಕರೀತಿದ್ರು ಬರ್ಬೇಕು, ಕರೆಯಾಕತ್ತೀನಿ. ಯಾಕಂದ್ರೆ ಫಾರ್ಮ್ಯಾಲಿಟೀಸ್, ನಾಳೆ ಯಾರ ಮುಂದೆ ಹೇಳಬಾರ್ದಲ್ಲ, ನೀನು ಕರೆದಿಲ್ಲ ಅಂತ ಹೇಳಬಾರ್ದಲ್ಲ, ಅದು ಕರೆಯಾಕತ್ತೀನಿ ಅಷ್ಟೇ. ಅಷ್ಟು ಅದ್ಭುತವಾಗಿ ಕರೆದ ನಮ್ಮ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗಿ. ವಿ ಆರ್ ಆಲ್ವೇಸ್ ದೇರ್ ಫಾರ್ ಕನ್ನಡ ಸಿನಿಮಾ ಅಂಡ್ ಆಲ್ ದ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಮೌನೇಶ್ ನಟರಂಗ್ ಅಂತ. ಅಣ್ಣ ಹರೀಶ್ ಅಣ್ಣ ಒಂದು 3 ವರ್ಷದಿಂದ ಪರಿಚಯ ನಮ್ಗೆ. ಚಂದ್ರ ಸಾಂಗ್ ಭಾಳ ಚಲೋ ಬಂದಿದ್ರಿ ಅಂತ ನಮ್ಮ ಹಳೆ ನೆನಪುಗಳೆಲ್ಲ ಮರಳಿ ಬಂದು. ಯಾಕಂದ್ರೆ ಗೋಲಿ ಆಡೋದು, ಹುಡುಗರು ಒಟ್ಟಿ ಬಡ್ಕೊಳೋದು ಭಾಳ ಚಲೋ ಇತ್ತು. ಪೂರ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಪೂರ್ಣ ಸರ್ ನನಗೆ ಸ್ವಲ್ಪ ಭಾಳ ಕ್ಲೋಸ್.
ಯಾಕಂದ್ರೆ ನಮ್ಮ ಎಂಬಲ್ ಕಟ್ ಸಿಮ್ಗೆ ಭಾಳ ಸಪೋರ್ಟ್ ಮಾಡಿದ್ರೆ ಆಡಿಯೋ ಲಾಂಚ್ ಎಲ್ಲ ಸರ್ ತಂದಿದ್ರೆ. ಸರ್ ನಿಮ್ಮ ಸಾಂಗ್ ಎಲ್ಲ ಕೇಳಿದ್ವಿ, ಭಾಳ ಚಲೋ ಬಂದವ. ಇದಕ್ಕೂ ಸಾಂಗ್ ಭಾಳ ಚಲೋ ಬಂದಿದೆ ಸರ್. ನಿಮ್ಮ ಕೆಲಸ ಹಿಂಗೆ ಮುಂದೆ ಹೋಗ್ಲಿ ಅಂತ ಬಯಸಕ್ಕೆ ಇಷ್ಟಪಡ್ತೀನಿ. ಹರೀಶ್ ಅಣ್ಣ ಆಲ್ ದ ಬೆಸ್ಟ್, ಚಂದ್ರ ಸರ್ ಆಲ್ ದ ಬೆಸ್ಟ್, ಆನಂದ್ ಸರ್ ನಿಮಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಅಲ್ಲಪ್ಪಾಜಿ ನಾವು ಖುಷಿ ಆಯ್ತು. ಇದ್ರೊಳಗೆ ಸ್ವರ ಹಂಗೈತಿ, 7ನೇ ಮರೆಗೆ ಹೋಗಿತ್ತು, 8ನೇ ಮರೆಗೆ ನಂಗೆ ಅವೆಲ್ಲ ಗೊತ್ತಾಗಲ್ಲ. ಕೇಳಕ್ಕೆ ಭಾರಿ ಚಂದ ಐತಿ ಸಾಂಗ್. ಆಮೇಲೆ ಇವ ಹೇಳ್ದಂಗೆ ಹಳೇದೆಲ್ಲ ನೆನಪಾಗುತ್ತೆ. ಗುಂಡಾಡೋದಾಗಿರ್ಬೋದು, ಚಿನ್ನಪನಿ ಆಡೋದಾಗಿರ್ಬೋದು, ನಮ್ಮ ದೋಸ್ತರೆಲ್ಲ ಹೆಂಗಿದ್ವಿ ಅನ್ನೋದೆಲ್ಲ ನೆನಪಾಗುತ್ತೆ. ಅದ್ರ ಜೊತೆಗೆ ದೊಡ್ಡವರೆಲ್ಲ ಕೂಡಿ ಕಾಂಬಿನೇಷನ್ ಮಾಡಿರೋದು ಭಾಳ ಖುಷಿ ಕೊಡಾಕತ್ತೈತಿ. ಆಮೇಲೆ ಈ ಸಿನಿಮಾದ ವಿಶೇಷತೆ ಏನಂತಂದ್ರೆ ಅಗದಿ ಲಘು ಮುಗಿದೈತಿ ಶೂಟಿಂಗ್. ಒಂದು 45 ದಿವಸದಾಗ ಪಟ ಮುಗಿಸಿ, ಅದಾದ್ಮೇಲೆ ಒಂದು 25 ದಿವಸದಾಗ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಪಟ್ ಅಂತಂದ್ರೆ ಸೀದಾ ರಿಲೀಸ್ ಮಾಡೋದು ಭಾಳ ಖುಷಿ ಕೊಡ್ತಾ. ಯಾಕಂತಂದ್ರೆ ಒಂದೊಂದು ಸಿನಿಮಾ 1 ವರ್ಷ 2 ವರ್ಷ ಗ್ಯಾಪ್ ಪ್ರೊಡ್ಯೂಸರ್ ಸಮಸ್ಯೆ ಆಯ್ತು, ಇಲ್ಲ ಅವ್ರ ಸಮಸ್ಯೆ ಆಯ್ತು, ಇವ್ರ ಸಮಸ್ಯೆ ಆಯ್ತು ಅಂತ ಗ್ಯಾಪ್ ಕೊಟ್ಕೊಟ್ ಹೋಗ್ತಾನೆ ಇರ್ತೈತಿ. ಆದ್ರೆ ಇದು ಲಘುವಾಗಿದ್ದು ಭಾಳ ಖುಷಿ ಆಗತೈತಿ. ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಿರ್ದೇಶಕರು, ನಮ್ಮ ಉತ್ತರ ಕರ್ನಾಟಕದ ಭಾಗದ ಹೀರೋ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ನಮಗೆ ಭಾಳ ಖುಷಿ ಕೊಡ್ತೈತಿ. ಯಲಬುರ್ಗದ ಅಂತ ಕೇಳ್ಪಟ್ಟೆ ಸರ್. ಆಮೇಲೆ ನಮ್ದು ಅಲ್ಲೇ ಬಾಜು ಗದಗ ಕೋಟುಂಚಿಗಿ. ಆಮೇಲೆ ನಮ್ಮ ನಿರ್ಮಾಪಕರು ಎಲ್ಲ ಅದ ಭಾಗದವ್ರು ಅಂತಂದು ಕೇಳ್ಪಟ್ಟೆ. ಭಾಳ ಖುಷಿ ಆಗ್ತೈತಿ. ಉತ್ತರ ಕರ್ನಾಟಕದ ಸಿನಿಮಾಗಳು ಬರಾಕತ್ತ ಒಂದೊಂದ ಅದು ಹೆಮ್ಮೆ ಐತಿ. ಭಾರಿ ಚಂದ ಐತಿ ಸಾಂಗ್. ರಿಲೀಸ್ ಆಗತ್ತ. ದಯಮಾಡಿ ಎಲ್ಲರೂ ಹೋಗಿ ಡಿ ಬೀಟ್ಸ್ನಾಗ ಈ ಸಾಂಗ್ ಕೇಳಿ ಎಂಜಾಯ್ ಮಾಡ್ಬೇಕು. ನಿಮ್ಮ ಹಳೆ ನೆನಪನ್ನ ಮೆಲ್ಕ್ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಳತ್ತೆ. ನಮಸ್ಕಾರ, ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಮತ್ತೊಮ್ಮೆ ಓಹೋ ಇಲ್ಲ ಅವನಿಗೆ ಯಾವುದೇ ಒಂದು ಚಟ ಬರ್ಲಿ, ಜೋರದ ಚಪ್ಪಾಳೆ ಹರ್ಷ. ಇಲ್ಲೇ ಸಿನಿಮಾ ಪ್ರೆಸ್ ಮೀಟ್ ನಡೆದಾಯ್ತು, ಕಾಮಿಡಿ ಶೋ ನಡೆದಾಯ್ತು. ಚೆನ್ನಾಗಿ ಒಂದು ಕಪ್ನ ಕಷ್ಟಪಟ್ಟು ಗೆದ್ದ, ಇನ್ನೊಂದು ಕಪ್ನ ಕಷ್ಟಪಟ್ಟು ಕಿತ್ಕೊಂಡ. ಸಾಂಗ್ ಮಾತಾಡು ಸೂಪರ್ ಆಗಿದೆ ಅಲ್ವಾ? ಸೊ ಖಂಡಿತವಾಗ್ಲೂ ಸಾಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಎದುರು ಪೂರ್ಣ ಇದ್ದಾರೆ, ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಅಂತ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಈ ತರ ಮಜವಾಗಿರೋ ಸಾಂಗು ಇದೆ, ಇಮೋಷನಲ್ ಆಗಿರುವಂತದ್ದು ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ವಂಡರ್ಫುಲ್ ಆಲ್ಬಮ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಎಲ್ಲರಿಗೂ ಇದು ಖಂಡಿತ ಇಷ್ಟ ಆಗತ್ತೆ. ಆದಷ್ಟು ನಾವೆಲ್ಲರೂ ಜನ ಕನ್ನಡ ಸಿನಿಮಾ ನೋಡ್ತಾರೆ, ಒಳ್ಳೆ ಹಾಡು ಕೇಳ್ತಾರೆ ಅಂತಾನೆ ಹಿಂಗೆ ಹೇಳಕ್ ಶುರು ಮಾಡ್ಬೇಕು ಅನ್ಸುತ್ತೆ. ನೋಡ್ತಾ ಇಲ್ಲ ಅಂತ ಹೇಳಿ ನೋಡೋ ಪ್ರೇಕ್ಷಕರು ನೋಡ್ಬಾರ್ದೇನೋ, ನೋಡ್ತಾ ಇಲ್ಲ ಯಾರು, ನಾವು ಕನ್ನಡ ಸಿನಿಮಾಗೆ ಹೋಗೋದು ಬೇಡ ಅಂತ ಆಗತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಟೆಲಿಂಗ್, ಇಲ್ಲ ನೋಡ್ತಾರೆ ಜನ, ನಾವು ಮಾಡೋಣ. ಯಾವುದೋ 50 ಕೋಟಿ 100 ಕೋಟಿ ರೂಪಾಯಿ ಸಿನಿಮಾ ಮಾಡಿದ್ರಷ್ಟೇ ಜನ ನೋಡ್ತಾರೆ ಅಂತ ಅಲ್ವಲ್ಲ, ಅಥವಾ ತುಂಬಾ ಖರ್ಚು ಮಾಡಿರೋ ಹಾಡು ಮಾತ್ರ ಜನ ಕೇಳ್ತಾರೆ ಅಂತಲ್ಲ. ದುಡ್ಡು ಖರ್ಚು ಮಾಡೋದಕ್ಕೂ ಜನ ಹಾಡನ್ನ ಅಥವಾ ಸಿನಿಮಾನ ಇಷ್ಟಪಡೋದಕ್ಕೂ ಇಟ್ ಇಸ್ ನಾಟ್ ರಿಲೇಟೆಡ್. ತುಂಬಾ ಚೆನ್ನಾಗಿದೆ ಹಾಡು, ಭಾರಿ ಮಜವಾಗಿತ್ತು. ಅಂಡ್ ದ ವೇ ನೀವೆಲ್ಲ ಕಲಾವಿದರು, ದ ವೇ ಯು ಹ್ಯಾವ್ ಸ್ಟೂಡ್ ಬೈ ನಿಮ್ಮ ಸಹ ಕಲಾವಿದರಿಗೆ, ಫಂಟಾಸ್ಟಿಕ್. ಅಂಡ್ ಹಾಗಿರ್ಬೇಕು ಎಲ್ಲರೂ ಅಂತ ಭಾರಿ ಖುಷಿ ಆಯ್ತು. ನಾನು ಇನ್ವಾಲ್ವ್ ಆಗಿ, ನಾನು ಕಾಲೇಜ್ ಹುಡುಗಿ ತರ ಹಿಂಗೆ ಅನ್ಕೊಂಡು ಕೂತಿದ್ದೆ. ಭಾರಿ ತುಂಬಾ ಖುಷಿ ಆಯ್ತು. ಅಂಡ್ ಎಸ್, ಡೆಫಿನೆಟ್ ಆಗಿ ಕರ್ನಾಟಕದಾದ್ಯಂತ ಈ ಹಾಡು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ. ಬರೀ ನಾರ್ತ್ ಕರ್ನಾಟಕ ಅಂತ ಅಲ್ಲ, ಇದು ಭಾರಿ ಮಜವಾಗಿದೆ. ಸೊ ವಾಟ್ ಎಲ್ಸ್ ಇನ್ನೇನು ಹೇಳೋದು, ತುಂಬಾ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಂಡ್ ನಾವು ಕೈಲಾದಷ್ಟು ವೆರೈಟಿ ವೇಸ್ ನಲ್ಲಿ ವಿ ವಾಂಟ್ ಟು ಪ್ರಮೋಟ್ ಇಟ್, ಬಿಕಾಸ್ ಹೊಸ ನಿರ್ಮಾಪಕರು, ನಿರ್ದೇಶಕರು ಮತ್ತು ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸ್ಕೊಂಡಿರೋರು ಎಲ್ಲರಿಗೂ ನಾವೆಲ್ಲರೂ ಸೇರಿ ಕೈ ಜೋಡಿಸಿದ್ರಷ್ಟೇ ಒಂದು ಪ್ರಾಡಕ್ಟ್, ಒಂದು ಹಾಡು ದೊಡ್ಡದಾಗತ್ತೆ ಅಂತ ನಾವಾದ್ರೂ ನಂಬಿದೀವಿ. ಆಮೇಲೆ ಪೂರ್ಣ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಯ ಡಿಬಿಟ್ಸ್ ತಗೋತಾ ಇರ್ಲಿಲ್ಲ ಅಂತ. ನಾವು ನಾವು ನಾನ್ ಸ್ಟಾಪ್ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಬ್ಯುಸಿ ಇರ್ತಾ ಇದ್ವಿ. ಸೊ ನಾವು ವೈಯಕ್ತಿಕವಾಗಿ, ನಾನಾಗ್ಲಿ ವಿ ಹರಿಕೃಷ್ಣ ಅವರಾಗ್ಲಿ, ನಾವಿಬ್ರು ಈ ಕಂಪನಿ ನಡೆಸ್ತೀವಿ. ವಿ ಬಿಲೀವ್ ನಾವು ತಗೊಂಡಿದೀವಿ ಅಂದ್ರೆ ನಮಗ್ ಸಮಯ ಇರ್ಬೇಕು ಅದಕ್ಕೆ ಕೊಡೋದಕ್ಕೆ, ನಮ್ದು ಅಂತ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡ್ಬೇಕು. ಈಗ ನಾವು ವಿ ಹ್ಯಾವ್ ಸೆಪರೇಟ್ ಟೀಮ್. ಆಮೇಲೆ ಅಫ್ಕೋರ್ಸ್ ನಾವು ಟೈಮ್ ಕೊಡ್ತೀವಿ, ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದಲ್ಲ, ಅದ್ರ ಪಾಡ್ ಅದು ನಡೀತಾ ಇದೆ. ಈ ಕೆಲಸನೂ ಮಾಡೋದು ಅಂತ ಹೇಳಿ ನಿರಂತರವಾಗಿ ಈಗ ಸಾಕಷ್ಟು
ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ ಆಲ್ಬಮ್ಸ್ನ ತಗೋತಾ ಇದ್ದೀವಿ. ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಫಸ್ಟ್ ಟೈಮ್ ಅಸೋಸಿಯೇಟಿಂಗ್ ವಿತ್ ಪೂರ್ಣ ಆಗಲೇ ಹೇಳಿದೆ ಅಲ್ಲ, ಭಾರಿ ಖುಷಿ ಆಯಿತು. ತುಂಬ ಎಂಥೂಸಿಯಾಸ್ಟಿಕ್ ಆಗೂ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲ. ಸೊ ಇಂಥ ಒಂದು ತಂಡದ ಜೊತೆ ಕೈ ಜೋಡಿಸೋದು ನಮ್ಮ ಆಶಯ. ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್. ನೀವು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಿಮ್ಮ ಜೊತೆ ಅಭಿನಯಿಸಿರುವವರಿಗೆ, ನೀವು ನಿಮ್ಮ ಎಲ್ಲ ಬೇರೆ ಏನೋ ಕಲಾವಿದರು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ಇದು ಇನ್ನೂ ಎಷ್ಟು ದೊಡ್ಡದಾದ್ರೆ ಅಷ್ಟು ದೊಡ್ಡದನ್ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಕಳೆದ ಮೇಲೆ ಹೇಳ್ತೀನಿ, ಸಿನಿಮಾ ಆಗಿದ್ದೇ ಒಂದು ಅದ್ಭುತ ಇದೆ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಸಿನಿಮಾ ಫ್ರೆಂಡ್ಸ್ ಸೇರಿಕೊಂಡು ಮಾಡಬೇಕು, ಮತ್ತು ಆ ಸಿನಿಮಾದಲ್ಲಿ ಫ್ರೆಂಡ್ಸ್ ಸಾಂಗು ಇರಬೇಕು ಅನ್ನೋದು ನಮ್ಮ ಇಚ್ಛೆ ಇಲ್ಲ, ಅದು ದೇವ್ರ ಇಚ್ಛೆ ಆಗಿತ್ತೇನೋ. ಜೊತೆಗೆ ಒಳ್ಳೆಯ ಉದ್ದೇಶ ಇದ್ದಾಗ ನಮಗೆ ಒಳ್ಳೆಯವ್ರು ಸಿಗ್ತಾರಂತೆ. ಸೊ ನಮ್ಮ ಟೀಮ್ಗೆ ಸಿಕ್ಕವರೆಲ್ಲ ಅದೇ ಥರವರು, ಲೈಕ್ ಪೂರ್ಣ ಸರು, ಶೈಲಾಜ ಮೇಡಮ್, ಮನೆಗೊಬ್ರು ಹಿರಿಕರು ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ಥರ ಸಿಕ್ಕರು. ಅದೇ ಥರ ಪೂರ್ಣ ಸರು. ಇನ್ನು ನಮ್ಮ ಹೀರೋ ಬಗ್ಗೆ ಮಾತಾಡಂಗೆ ಇಲ್ಲ, ಅವರು ಬೇರೆ ಥರ ಮನುಷ್ಯ. ಇನ್ನು ನಿಂಗರಾಜ್ ಮಂಡ್ಯ ಆಗಲಿ, ನಮ್ಮ ಸಂತೋಷ್ ಕೇರಿ ಆಗಲಿ, ಸೂರ್ಯಕಲಾ ಮೇಡಮ್ ಆಗಲಿ, ಛಾಯಾಶ್ರೀ ಬಂದಿಲ್ಲ ಆ್ಯಕ್ಚುಲಿ, ಅವರಾಗಲಿ, ಪ್ರತಿಯೊಬ್ಬ ಕಲಾವಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಸಿನಿಮಾ ಎಲ್ಲ ಏನಂದರೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಇಲ್ಲೊಬ್ಬ ಪಾತ್ರಧಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಸಿನಿಮಾ ಆಗಿದೆ. ಮತ್ತು ಸಿನಿಮಾ ನೋಡೋರು ಯಾರು ಕೂಡ ಯಾಕೆ ಬಂದೆ ಅನ್ನೋ ಫೀಲಿಂಗ್ ಬರೋದು, ಇದಂತೂ ಸತ್ಯ. ಡೈರೆಕ್ಟ್ರೆ ಸರ್, ಚಂದ್ರಹಾಸ ಟೈಟ್ಲು ಅದು ಒಂದು ಇತಿಹಾಸ ನೆನಪಿಸುತ್ತೆ. ಅದು ಇದು ಯಾವ ರೀತಿ ಸಿನಿಮಾ? ಸರ್, ಇದು ಬೇಸಿಕಲಿ ಒಂದು ಫ್ಯಾಮಿಲಿ ಎಮೋಷನಲ್ ಡ್ರಾಮಾ ವಿತ್ ಫ್ರೆಂಡ್ಶಿಪ್ ಸಿನಿಮಾ ಸರ್. ಹೇಳಿ, ಸಿನಿಮಾ ಬಗ್ಗೆ ಹೇಳಿ. ಎಲ್ಲೇ ಶೂಟ್ ಮಾಡಿದ್ರಿ ಸರ್? ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕ ಶೂಟ್ ಮಾಡಿದ್ದು, ಕೊಪ್ಪಳ ಸುತ್ತಮುತ್ತ ಇಲ್ಲ. ಅದು ಬಿಟ್ಟರೆ ಸಾಂಗ್ ಬಂದು ಒಂದು ಸಾಂಗ್ ಬಂದು ಇದರಲ್ಲಿ ಸಿರಿಸಿಲ್ ಶೂಟ್ ಮಾಡಿದ್ದು. ಮಿಕ್ಕಿದೆಲ್ಲ ಅಲ್ಲಿ ನಮ್ಮ ಊರಿನ ಸುತ್ತಮುತ್ತನೇ ಶೂಟ್ ಮಾಡಿದ್ದು. ಸಿನಿಮಾ ಇರೋದು ಕೂಡ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಕಂಪ್ಲೀಟ್ ಆಗಿ. ಪೂರ್ತಿ ಕಾಮಿಡಿ ಆಗಿರುತ್ತೆ ಸಿನಿಮಾ. ಸರ್, ನೀವು ನಗ್ತಾ ನಗ್ತಾ ಇರ್ತೀರಾ, ಕೊನೆಗೆ ಹೋಗ್ಬೇಕಾದ್ರೆ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತೀರಾ ಸರ್. ಇದಂತೂ ಸತ್ಯ ಸರ್. ಮತ್ತೆ ನಾರ್ತ್ ಕರ್ನಾಟಕ ಸಿನಿಮಾ ಅಂದಾಗ ಕೆಲವೊಂದು ಕಡೆ ಏನು ಬರುತ್ತೆ, ಕೆಲವೊಂದು ಪದಗಳು ನಾವು ಯೂಸ್ ಮಾಡಲ್ಲ, ಬೇಸಿಕಲಿ ಅವನ್ನ ಈ ಥರ ಯೂಸ್ ಮಾಡ್ತಾರೆ ಅಂತ ತೋರಿಸ್ಬಿಡ್ತಾರೆ. ಬಟ್ ನೀವು ಎಂಟೈರ್ ಸಿನಿಮಾ ನೋಡಿದಾಗ ಆ ಥರದ್ದು ಎಲ್ಲೂ ಇರಲ್ಲ. ನಾರ್ತ್ ಕರ್ನಾಟಕದಲ್ಲಿ ಆ ಥರ ಯೂಸ್ ಮಾಡೋದು ತುಂಬಾ ಕಡಿಮೆ. ಈಗ ರಿಯಾಕ್ಟ್ ಆಗೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಒಬ್ಬ ಒಂದು ಮಾತು ನಾವು ಏನು ಅಂದಾಗ ಅವ್ರು ಇನ್ನೊಂದು ಅಂದೇ ಅಂತಾರೆ, ಅದನ್ನ ನಮ್ಮ ಕಡೆ ಹೈಲೈಟ್ ಮಾಡಿ ತೋರಿಸ್ತಾರೆ. ಅವ್ರ ಕಡೆ ಅದು ಬಹುಮಾನ ಕೊಟ್ಟಾಗ ಆ ಥರ ಏನೂ ಇರಲ್ಲ ಸರ್. ತುಂಬ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ನಾರ್ತ್ ಕರ್ನಾಟಕದ ಈ ಕಡೆ ಅವ್ರು ನೋಡಿದೆ ಅಂತ ಜಾಗಗಳನ್ನ ಶೂಟ್ ಮಾಡಿದ್ದೀರ? ಈ ಕಡೆ ನಾವು ಏನು ಶೂಟ್ ಮಾಡಿಲ್ಲ ಸರ್. ಅಲ್ಲ, ನಾರ್ತ್ ಕರ್ನಾಟಕದಲ್ಲಿ ಕೆಲವು ನೋಡದೇ ಇರೋಂಥ ಜಾಗ ಇದೆ ಸರ್, 100% ಇದೆ ಸರ್. ನಮ್ಮ ಕಡೆ ಕಾಲಕಾಲೇಶ್ವರ ಅಂತ ಇದೆ, ಮತ್ತೆ ನಮ್ಮೂರಲ್ಲೇ ಒಂದು ಬಾವಿ ಇದೆ ಸರ್, ತಿಮ್ಮಪ್ಪನ ತೋಪ. ತುಂಬ ಅದ್ಭುತವಾದ ಜಾಗ ಅದು. ಒಂದು ಸಾಂಗನ್ನು ಅಲ್ಲೇ ಶೂಟ್ ಮಾಡಿದ್ವಿ, ಪ್ಲಾನ್ ಮಾಡಿ. ಅದು ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸಸ್, ಅದು ಯಾರು ಗುರುತಿಸಲ್ಲ ಅದನ್ನು. ನಮ್ಮೂರಲ್ಲೇ ಇರೋದು, ಅಲ್ಲೇ ಶೂಟ್ ಮಾಡಿದ್ವಿ ಸರ್ ಒಂದು ಸಾಂಗ್. ಟೆಕ್ನಿಷಿಯನ್ಸ್ ಬಗ್ಗೆ ಸರ್? ಟೆಕ್ನಿಷಿಯನ್ಸು ಹಾಂ ಸರ್, ಟೆಕ್ನಿಷಿಯನ್ಸು ಸಿಕ್ಕವರೆಲ್ಲ ನಿಜವಾಗ್ಲೂ ತುಂಬ ಏನು ಹೇಳಿದ್ನಲ್ಲ ಸರ್, ಉದ್ದೇಶಗಳು ಒಳ್ಳೇದಿದ್ದಾಗ ಸಿಗೋರೆಲ್ಲ ಒಳ್ಳೆಯದಾಗ ಸಿಕ್ಬಿಡ್ತಾರೆ ಅಂತ. ನಮಗೆ ನಿಜವಾಗ್ಲೂ ತುಂಬ ಧೈರ್ಯ ಅಂದರೆ ಸಿನಿಮಾದಲ್ಲಿ ನಮ್ಮ ಪೂರ್ಣ ಸರು ಬಿಟ್ಟರೆ ನೆಕ್ಸ್ಟು ಶೈಲಾಜ ಮೇಡಮ್ ಸಿಕ್ಕಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮನ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ನಮ್ಮ ಎಡಿಟ್ರು ಗಿರೀಶ್ ಅಂತ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಸರ್. ಮತ್ತು ಇನ್ನೊಂದು ನಮ್ಮ ಅಸೋಸಿಯೇಟ್ ಹಿತೇಶ್ ಅಂತ, ಯಾವಾಗಲೂ ಸಿನಿಮಾ ಸುಮಾರು 10 ವರ್ಷದಿಂದನೂ ನನ್ನ ಜೊತೆಯಾಗೇ ಇದ್ದಾರೆ, ಜೊತೆಯಾಗಿರ್ತಾರೆ. ಅದೊಂದು ಮಾತಲ್ಲಿ ಹೇಳೋಕೆ ನನಗೊಂಥರ ಚಡ್ಡಿ ಬಿಟ್ಟಿದ್ದಾರೆ ಸರ್. ಆಯ್ತಾ ಸಿನಿಮಾ ಜರ್ನಿಲಿ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಗಿದೆ ಸರ್? ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ರಿಲೀಸ್ ಪ್ಲಾನ್ ಏನು ಸರ್? ಸೆಪ್ಟೆಂಬರಲ್ಲಿ ಬರಬೇಕು ಅಂತ ಇದೆ ಸರ್, ಸೆಪ್ಟೆಂಬರ್ 2nd ವೀಕಲ್ಲಿ ಸರ್. ಸರ್, ನಾನು 2015-16ರಲ್ಲಿ ಚಡ್ಡಿ ಬಡ್ಡಿ ಅಂತ ಸೋಡಾ ಬಡ್ಡಿ ಅಂತ ಫಸ್ಟ್ ಸಿನಿಮಾ ಮಾಡಿದೆ ಸರ್. ಅಮೃತಾಂಜನ್ ಡೈರೆಕ್ಟ್ರು ಮೋಹಿತ್ ಅಂತ. ಅದಾದಮೇಲೆ ಗೌರಿ ಶಕ್ಕಿ ಅವ್ರದ್ದು ಸಿನಿಮಾ ಮೈ ಡಾರ್ಲಿಂಗಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ಇವ್ರದ್ದು ಕುಮಾರ್ ಅವ್ರದ್ದು ಲವಿ ಮುದ್ದು ಮಾಡಿದ್ರಲ್ಲ, ಕ್ರಿಟಿಕಲ್ ಕೀರ್ತನೆಗಳಿಗೂ ನಾನು ವರ್ಕ್ ಮಾಡಿದೆ
ಸರ್ ಹೌದು ಸರ್ ಹಾಂ ಸರ್ ಹಾಂ ಸರ್ ನೀವು ಎಂಟೈರ್ ಸಿನಿಮಾ ನೋಡಿ ಅದರಲ್ಲಿ ಒಂದೇ ಒಂದು ಥರದ್ದು ಆ ಥರ ಪದಗಳಿದ್ರೆ ನಾನು ತಗೋತೀನಿ ಸರ್ ಅದು ವಾಪಸ್. ಎಂಟೈರ್ ಸಿನಿಮಾ ಹೌದು 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 ನಾನು ಅದನ್ನೇ ಹೇಳಿದೆ ಸರ್. ನೀವು ಸ್ಟಾರ್ಟಿಂಗ್ ಎಲ್ಲ ಸರ್ ಏನಂದ್ರೆ ಅದರ ಬಿಂಬಿಸ್ತಾ ಇದ್ದಾರೆ, ಆ ಥರ ಬಳಸ್ತಾರೆ ಅಂತ ತೋರಿಸ್ತಾರೆ. ಬಟ್ ಆ ಥರ ಪದಗಳನ್ನು ಯಾರು ಬಳಸಲ್ಲ. ಇವಾಗ ನೀವು ಇಲ್ಲೇ ತಗೊಂಡ್ರೆ ಒಬ್ರಿಗೆ ಏನೋ ಒಂದು ಮಾತಾಡಿದ್ರೆ ಅವ್ರು ರಿಯಾಕ್ಟ್ ಆಗ್ತಾರೆ. ಆ ರಿಯಾಕ್ಟ್ ಅನ್ನ ಇಲ್ಲಿ ಹೈಲೈಟ್ ಮಾಡಲ್ಲ, ನಮ್ಮ ಕಡೆ ಹೈಲೈಟ್ ಮಾಡ್ತಾರೆ. ಸೊ ಅಲ್ಲಿ ಪದಗಳನ್ನ ಇಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ. ನಾರ್ಮಲ್ ಆಗಿ ಯಾರು ಆ ಥರದ್ದು ನೀವು ಎಂಟೈರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದೇ ಒಂದು ಪದನೂ ಆ ಥರದ್ದು ಸಿಗಲ್ಲ. ಅವ್ರು ಕನ್ನಡದಲ್ಲಿ ನಾನು ನೋಡ್ಕೊಂಡಾಗಾಯ್ತು ಸರ್. ಅದು ಹೆಂಗೆ ಆಯ್ತು ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ನಾನು ನೋಡ್ಕೊಂಡಾಗಾಯ್ತು. ಸಿನಿಮಾ ಹೇಳಿದ್ದಾರೆ ಸರ್, ಸಿನಿಮಾ ಸೆಟ್ ಇದ್ದು ಅದು ಅದು ಕಥೆನೇ ಬೇರೆ. ಆ ಟೈಮ್ಗೆ ಕರೆಕ್ಟಾಗಿ ಸಿಕ್ಕವ್ರು ಅವರು. ಆ್ಯಕ್ಚುಲಿ ಒಂದು ನಾವು ನಾಟಕ ನೋಡೋದು ತುಂಬ ಕಡಿಮೆ. ನೀವು ಹೂ ಅಂದ್ರೆ ಗಿಚ್ಚಕ್ಕಿ, ನೀವು ಹೂ ಅಂದ್ರೆ ಹುಚ್ಚಕ್ಕಿನ ಅಂತ ಒಂದು ನಾಟಕಕ್ಕೆ ಹೋಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅಲ್ಲಿ ನೋಡ್ಕೊಂಡು ಬಂದ್ಮೇಲೆ ಅಲ್ಲಿವರೆಗೂ ನಾನು ಒಂದು ನಾಟಕನೂ ನೋಡಿರಲಿಲ್ಲ, ನಮ್ಮ ಸಿನಿಮಾನೂ ಸೆಟ್ ಇರಲಿಲ್ಲ. ಅಲ್ಲಿ ಹೋಗಿ ಬಂದ ಮೇಲೆ ಸಿನಿಮಾ ಸೆಟ್ ಇತ್ತು ಒಂದು ತಿಂಗಳಲ್ಲಿ. ಹೀರೋ ಯಾರು ಮಾಡು ಹರೀಶ್ ಅವ್ರು ಸೀದಾ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಅವ್ರು ಅವತ್ತಿಂದಲೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ, ಇರ್ತಾರೆ ಕೂಡ. ಸರ್ ಹಾಂ ಸರ್ ಅದು ಪಟ್ಟಣೆ ಕೇಳಬೇಕು ಸರ್. ಅವ್ರು ಯಾವುದ್ರ ಮೇಲೆ ಆಣೆ ಮಾಡಿಸ್ತಾರೆ ಸರ್. ಹೌದು ಭಟ್ರು ಯಾವುದ್ರ ಮೇಲೆ ಆಣೆ ಮಾಡಿಸ್ಬಿಡ್ತಾರೆ ಸರ್. ಚಿಟ್ಟೆಗೆ ಚಡ್ಡಿ ಹಾಕಿಸ್ತಾರೆ. ಚಿಟ್ಟೆಗೆ ಚಡ್ಡಿ ಹಾಕ್ತಾರೆ. ಮನುಷ್ಯರು ಬಿಡ್ತಾರೆ. ನೆಕ್ಸ್ಟ್ ಕೊಡಿ. ಉಳಿದಿದ್ದೆಲ್ಲ ಅವ್ರು ಮಾತಾಡ್ತಾರೆ, ನೀವು ನಿರ್ಮಾಪಕರಾಗಿ ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸಿನಿಮಾ ಟಿಕೆಟ್ ಸ್ಟೇಜ್ ಮೇಲೆ ಜ್ಯೋತಿ ಮಂಗಳೂರು. ಜ್ಯೋತಿ ಮಂಗಳೂರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಫಸ್ಟ್ ದಯವಿಟ್ಟು ಕ್ಷಮೆ ಇರಲಿ. ಈ ಸಿನಿಮಾ ಆಚೆ ಬಂದ್ಮೇಲೆ ನಿಮ್ಗೆ ಇನ್ನೊಬ್ರು ವಿಮರ್ಶೆ ಸಿಗ್ತಾರೆ, ಇದಾದ್ರೂ ಪಕ್ಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಬಸವಂತಗೌಡ ಪಾಟೀಲ್, ಸಿನಿಮಾ ಪ್ರೊಡ್ಯೂಸರ್. ಸೊ ಆ್ಯಕ್ಚುಲಿ ಸಿನಿಮಾ ಚಂದ್ರಹಾಸ ಅಂತ ಮಾಡಬೇಕಂತ ಕಾರಣ ಇವನು ನನ್ನ ಸ್ನೇಹಿತ, ನಾವು ಡಿಪ್ಲೊಮಾ ಮೆಡಿಸಿನ್. ಸೊ ಮೊದಲಿಂದ ಇವನು ಒಂದು ಚಿಂತನೆ, ಒಂದು ವಿಚಾರ, ಒಂದು ಮಾತಾಡಬೇಕಾದ್ರೂ ಒಂದು ವಿಚಾರ ಮಾಡಿ ಮಾತಾಡೋದು. ಸೊ ಪ್ರತಿಯೊಂದು ಮಾತಾಡೋಕ್ಕೆ ಗಮನ. ಸೊ ಅದೆಲ್ಲ ಒಂಥರ ನನಗೆ ಒಂದು ಖುಷಿ ಅನ್ನಿಸ್ತು. ಸೊ ಇವನು ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಒಬ್ಬೊಬ್ರು ಒಂದೊಂದು ಕಡೆ ಸೆಟ್ಲ್ ಆದ್ವಿ. ಬಟ್ ಇವನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಒಂದು 8-10 ವರ್ಷ ಆಯಿತು ವರ್ಕ್ ಮಾಡ್ದ. ಕೊನೆಗೂ ಯಾವುದೋ ಆಫರ್ ಇಲ್ಲದೆ ಏನು ಮಾಡೋದು ಬೇಡ ಇಂಡಸ್ಟ್ರಿ ಅಂತ ಊರ ಕಡೆ ಸೆಟ್ಲ್ ಆಗಿದ್ದ. ಸೊ ಇವನು ಟ್ಯಾಲೆಂಟ್ ನನಗೊಂದು ಇತ್ತು ತಲೆಯಲ್ಲಿ. ಸೊ ಒಂದ್ಸಲ ಹಿಂಗೆ ಮೀಟ್ ಆದ್ವಿ, ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮದುವೆ ಫಂಕ್ಷನ್. ಅದೊಂದು ಒಳ್ಳೆಯ ಇವೆಂಟ್. ಸೊ ಆ ಟೈಮಲ್ಲಿ ಸಿಕ್ಕು ಹಂಗೆ ಮಾತು ಬಂತು, ಒಂದು ಸಿನಿಮಾ ಮಾಡೋಣ ಮಮ್ಮ ಅಂತಂದರೆ ಹ್ಞೂ ಮಾಡೋಣ ಅಂತಂತು. ಸೊ ಹಂಗೆ ಡೇ ಬೈ ವಿಚಾರ ಮಾಡ್ಕೊಂತ ಅದನ್ನ ಇನ್ನೂ ಮುಂದೆ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಸಡನ್ ಆಗಿ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಭಾಳ ಖುಷಿ ಆಯಿತು. ಸೊ ನಮ್ಮ ಟೀಮ್ಮೇಟ್ಸ್ನು ಯಾರ ಬಗ್ಗೆ ಏನೋ ಒಂದು ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಚೆನ್ನಾಗಿ ನಿಮ್ಮಿಬ್ಬರು ಚಡ್ಡಿ ಕತ್ತೀನಿ. ಸೊ ನಾವು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವೃತ್ತಿಲಿ. ಸೊ ಸಿನಿಮಾ ಇದೊಂದು ಪ್ಯಾಷನ್. ಸೊ ಸಣ್ಣಂತ ಒಂದು ಕನಸು ಅಲ್ಲ, ಕತೆ ಬರೆಯೋಣ ಅಂತ ಹೇಳಿ. ಸೊ ನನಗೆ ಅದು ಅಲ್ಲಿಗೆ ಡ್ರಾಪ್ ಆಯಿತು. ಸೊ ನನ್ನ ಎಜುಕೇಷನ್ ಹಂಗೆ ಲೈಫ್ ಮುಂದುವರೆತು. ಇದೊಂದು ಅಪರ್ಚುನಿಟಿ ಬಂತು, ಮಾಡೋಣ ಅಂತ ಒಂದು ದೊಡ್ಡ ನಿರ್ಧಾರ ಮಾಡಿ ನನ್ನ ಜೊತೆಗೆ ಬಸವಣ್ಣ ಕಂತ ಅವ್ರದ್ದು ಒಳ್ಳೆ ಸಪೋರ್ಟು. ಖುಷಿಯಾಗಿತ್ತು ನನ್ನ ಟೀಮೇಟ್ಸ್. ಆ್ಯಕ್ಚುಲಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಬಂದ್ಬಿಟ್ಟು ಒಂದು ಟ್ರಾಜಿಡಿ ಸ್ಟೋರಿ. ಸೊ ಇರೋದು ಕಂಪ್ಲೀಟ್ ಲೈಫು ಏನು ಮುಗ್ತಾ ಬಂದಿದೆ.
ಸರ್ ಅದೇ ಅದು ಆ ಸೀನ್ ನಂಗೆ ಭಾಳ ತುಂಬ ಇಷ್ಟ ಆಯಿತು. ಎಮೋಷನ್ ಭಾಳ ಮನಸ್ಸಿಗೆ. ಓಕೆ ನೆಕ್ಸ್ಟ್ ಕೊಡಿ. ನಮಸ್ತೆ, ನನ್ನ ಹೆಸರು ನಿಂಗರಾಜು ಮಂಡ್ಯ ಅಂತ. ವೃತ್ತಿಯಲ್ಲಿ ರೈತ, ಜೊತೆಗೆ ಮಂಡ್ಯ ರಮೇಶ್ ಅವರ ನಟನ ಅನ್ನೋ ಒಂದು ಟೀಮಲ್ಲಿ ಸುಮಾರು 9 ವರ್ಷಗಳ ಕಾಲ ನಾಟಕ ಮಾಡ್ತಾ, ಜೊತೆಗೆ ರೈತನಾಗಿ ಕೆಲಸ ಮಾಡ್ತಾ, ಶೈಲಜಾ ಮ್ಯಾಮ್ನೆಲ್ಲ ತೀರಾ ಹತ್ತಿರದಿಂದ ದೂರ ನಿಂತ್ಕೊಂಡು ನೋಡಿದವ್ರು ನಾವು. ಸರ್ರಂತೂ ಬಿ ಸುರೇಶ್ ಸರ್ರಂತೂ ನಟನಾಗಿ ಒಂದು ನಾಟಕ ಮಾಡಿಸಿದ್ರು. ಅಲ್ಲಿ ಅದೊಂದು ಬೇರೆ ಬಾಂಡಿಂಗು, ಅದೊಂದು ರೈತ ಅನ್ನೋದೇನೆ ನನಗೆ ಫಿಕ್ಸ್ ಆಗಿ ರೈತ ಬರಲಿ ಅಂತ ಈ ಥರ ಕರೆಯುವಂಥವ್ರು. ಡಿ ಬಿಟ್ಸು ತಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಫಸ್ಟ್ ನಂಗೆ ತಲೆಗೆ ಬಂದಿದ್ದೆ ಬಿ ಸುರೇಶ್ ಸರ್ ಮೇಡಮ್. ಅಂದರೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಹತ್ರದಿಂದ ನೋಡಿದವರು. ಇವತ್ತು ನಾನು ಅವ್ರ ಜೊತೆಲಿ ಅವ್ರದ್ದೊಂದು ಟೀಮ್, ಅಂದರೆ ಈ ಥರ ಡಿ ಬಿಟ್ಸ್ ಅಲ್ಲಿ ನಮ್ಮದು ಸಾಂಗ್ ಹೋಗ್ತಾ ಇದೆಯಲ್ಲ ಅನ್ನೋದು ನನಗೆ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಈ ಥರ ಸಪೋರ್ಟು ನಿಮ್ಮ ಕಡೆಯಿಂದ ಸಿಕ್ಕಿರೋದಕ್ಕೆ. ಅದಾದಮೇಲೆ ಈ ಸಿನಿಮಾ ನಾನು ಜೊತೆಗೆ ಸೇರಿ ವರ್ಕ್ ಮಾಡಿದ್ದೆ ಬೇರೆ ಥರ, ಏನೋ ಟ್ರಾಜಡಿ ಅಂತಲೇ ಅನ್ಬೋದು. ಅದು ಆಕಸ್ಮಿಕವಾಗಿ ಯಾರಿಗೋ ಫೋನ್ ಬಂದು ಇನ್ಯಾರಿಗೋ ಹೋಗಿ ಕೊನೆಗೆ ನನಗೂ ಅಂದರೆ ನೀವು ಮಾಡ್ತೀರಾ ಅನ್ನೋದೊಂದು ಬಂತು. ಸರ್, ಉತ್ತರ ಕರ್ನಾಟಕದ್ದು ಸ್ಲ್ಯಾಂಗು ನಿಮ್ಗೆ ನೋಡಿದ್ರೆ ಮಂಡ್ಯ ಯಾವಾಗಲಾ ಬರಲ್ಲ ಇದಕ್ಲಾ ಅಂತನೋ, ಮತ್ತು ಹೆಂಗೆ ಅಂತ. ನಾಟಕ ಮಾಡಿರೋ ಒಂದು ಕಾರಣ ಏನಂತಂದರೆ, ನಾಟಕ ಮಾಡಿರೋ ಉದ್ದೇಶ ಸುಮಾರು ಒಂದು 100-500 ಶೋಗಳನ್ನ ಮಾಡಿರೋ ಲೆಕ್ಕ. ನಾವು ಉತ್ತರ ಕರ್ನಾಟಕದಲ್ಲಿ ಕೂಡ ನಾಟಕ ಮಾಡಿದ್ದೀನಿ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಮನ್ಸಿಗೆ ಹಾಕೊಂಡು ಅವಕಾಶವನ್ನು ಕೊಟ್ಟಿದ್ದು ಆನಂದ್ ಸರ್. ಫಸ್ಟು ಟೈಮು ಮುಹೂರ್ತಕ್ಕೆ ಅಂತ ಹೋದಾಗ ಅವ್ರನ್ನ ಮೀಟ್ ಮಾಡಿದಾಗ ಸೀರಿಯಸ್ಲಿ ನನಗೆ, ನಾವು ಒಂದಷ್ಟು ಕಾಮಿಡಿ ಕಿಲಾಡಿ ಇದನ್ನೆಲ್ಲ ಬಜಾ ವರದ ಇದನ್ನೆಲ್ಲ ಮಾಡಿರೋ ಕಾರಣ ಪ್ರತಿಯೊಂದು ಸಿನಿಮಾಗೆ ಒಂದು ಮೀಟಿಂಗ್ ಹೋದ್ರೂ ಓಕೆ ಹೋದ್ವಿ ಬಂದ್ವಿ ಓಕೆ, ಅದು ಇನ್ಯಾವಾಗಲೂ ಫೋನ್ ಬರುತ್ತೆ, ಇಲ್ಲಾಂದ್ರೆ ಫೋನೇ ಬರಲ್ಲ. ಆದರೆ ಅದೇ ಹೇಳ್ದಂಗೆ ಸಡನ್ ಆಗಿ ಆಗಿದ್ದು ಅಂತಂದರೆ ಇದೊಂದು ಸಿನಿಮಾ. 3 ದಿನ ಹಿಂದೆ ಫೋನ್ ಬಂತು, ಹಿಂಗೆ ಆರ್ಟಿಸ್ಟ್ ಬೇಕು ಅಂತ. ಆದ್ರೆ ನೆಕ್ಸ್ಟು ನಾನೇ ಮಂಡ್ಯದವರು ಆಕ್ಟ್ ಮಾಡ್ತೀನಿ ಅಂತ ಆಯಿತು. ತಿರ್ಗಾ ಅದ್ರ ನೆಕ್ಸ್ಟ್ ಡೇ ಕರೆಸಿ ಮೀಟಿಂಗ್ ಆಗೇ ಹೋಯ್ತು. ಓಕೆ ಮಾತಾಡ್ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಶೂಟು, ಅಂದರೆ ಮುಹೂರ್ತ ಆದ ಮಾರನೇ ದಿನಕ್ಕೆ ಶೂಟು. ಏನಾಗ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಲೇಟ್ ಹಿಂಗಾಗ್ತಿದ್ದ ಟೈಮಲ್ಲಿ ಇದೊಂದು ಸಡನ್ ಆಗಿ ಆಗ್ತಿದೆ ಅಂತಲ್ಲ ಅನ್ನೋ ಒಂದು ಖುಷಿ. ಜೊತೆಗೆ ನಾವು ಶೂಟಿಂಗ್ನ ಅದ್ರ ಕೆಲಸದ ಥರ ಮಾಡಲಿಲ್ಲ, ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ. ಒಂದು ಜಾಲಿ ಮಾಡಿಕೊಂಡು ಅವರು ನಮ್ಮ ಕಾಲು ಹೇಳ್ಕೊಂಡು ನಾವು ಅವರು ಕಾಲು ಹೇಳ್ಕೊಂಡು ಆ ಒಂದು ಬಾಂಡಿಂಗೇ ಬೇರೆ ಥರ ಇತ್ತು. ನಾನು ಇಷ್ಟು ವರ್ಷದಲ್ಲಿ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಆದರೆ ಈ ಥರ ಒಂದು ಬಾಂಡಿಂಗು, ಈ ಥರ ಒಂದು ಕೆಲಸ, ಅದರೊಳಗೆ ಉತ್ತರ ಕರ್ನಾಟಕ ಸೈಡು ಸ್ಲ್ಯಾಂಗು ನನ್ಗಂತೂ ಇದು ದೊಡ್ಡ ಭಾಗ್ಯ ಅಂತಲೇ ಅನ್ಬೋದು. ಆಮೇಲೆ ನಾವು ಮಾಡಿರೋದು ಎಲ್ಲ ಬರೀ ತರಲೆ ಕೆಲಸಗಳು, ತರಲೆ ಆ್ಯಕ್ಟಿಂಗ್ಗಳೇ. ಜಗಬಾಸು ಸಿಗಂತೂ ಆಲ್ಮೋಸ್ಟ್ ಇಲ್ಲ, ಒಂದು ಕಾಮಿಡಿ ಚಾನಲ್ ಬಿಟ್ಟು ಬೇರೆ ಎಲ್ಲೂ ಹೋಗೇ ಇಲ್ಲ ನಾವು. ಇದು ನನ್ನ ಲೈಫಲ್ಲಿ ಒಂದು ಡೆಡ್ ಅಪೋಸಿಟ್ ಕ್ಯಾರೆಕ್ಟ್ರು. ನಾನು ಲೈಫಲ್ಲೇ ನೋಡದೇ ಇರೋಕ್ಕಾಗದೆ ಅಂತ ಕ್ಯಾರೆಕ್ಟ್ರು. ಅಂದರೆ ಒಂದು ಮಾನವೀಯತೆ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅಂದರೆ ಸರ್ ಅದೇ ಸರ್ ಪಾತ್ರದ ಬಗ್ಗೆ ಹೇಳ್ಬೋದು ಸರ್. ಸಿನಿಮಾದಲ್ಲಿ ನಿಮ್ಮ ನಾಯಕಿ ಇದ್ದಾಳ, ನಿಮ್ಮ ಪಾತ್ರ ಏನು, ಹೀರೋಯಿನ್? ಸರ್ ಅದೊಂದು ದೊಡ್ಡ ಕಲೆ ಸರ್. ಕೇಳಿ ಕಾಲ್ ಕಟ್ಕೊಳ್ಳೋದೊಂದು ಬಾಕಿ ಸರ್. ಎಲ್ಲಾರ್ಗು ಜೋಡಿ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಎಲ್ಲ ಸಿನಿಮಾದಲ್ಲೂ ಕೇಳ್ಕೊಳ್ಳೋದಾಗ್ಬಿಟ್ಟೈತೆ. ಇವ್ರನ್ನೂ ಕಾಲ್ ಕಟ್ಕೊಂಡೆ ಸುಮ್ಮನೆ ಹೋಯ್ತಿದ್ದಾಗೆ. ಸರ್ ಇದು ತೂಕುವಾದ ಕ್ಯಾರೆಕ್ಟರ್ ಸರ್, ಸ್ವಲ್ಪ ತೂಕ ಮೇಂಟೈನ್ ಮಾಡಿ ಸರ್ ಅಂತಾರೆ. ಎಲ್ಲಿಂದ ತೂಕ ಮೇಂಟೈನ್ ಮಾಡೋದು, ಯಾವ ತೂಕ ಆಕ್ಚುಲಿ ಶೂಟಿಂಗ್ ಅಲ್ಲಿ ಆಕ್ಷನ್ ಹೇಳೋದಕ್ಕಷ್ಟೇ ನಾವು ಹಿಂಗೆ ನಿಂತಿರ್ತಿದ್ವಿ. ಅದನ್ನ ಬಿಟ್ರೆ ಹೊರಗಡೆ ಹಿಂಗೆ ಹೋಗೋದೇ ತಡ, ಏನಾದ್ರು ತರಲೆ ಮಾಡೋದೇ ತಡ. ಸರ್ ನಿಮ್ದೊಂದು ಕ್ಯಾರೆಕ್ಟರ್ ತೂಕ ಇದೆ ಸರ್, ಅದನ್ನ ಮೇಂಟೈನ್ ಮಾಡಿ ಸರ್, ಅದನ್ನ ಮೇಂಟೈನ್ ಮಾಡಿ ಸರ್. ಹಿಂಗೆ ಟೋಟಲ್ ಇಡೀ ಸಿನಿಮಾನ ಅವ್ರಿಗೆ ಹೆಂಗ್ ಬೇಕೋ ಸ್ಕ್ರೀನಲ್ಲೂ ಇತ್ಕೊಂಡು ಆಫ್ ಸ್ಕ್ರೀನ್ ಇತ್ಕೊಂಡು ನಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಒಟ್ಟಿನಲ್ಲಿ ಒಂದು ನಿಮ್ಗಿನ ಜಾಸ್ತಿ ಇರೋ ತೂಕ ಇರೋ ಹುಡುಗಿನ ಹಾಕಿ ಮಾಡೋದು ಇಲ್ಲ ಸರ್, ಕೊಡ್ಲೇ ಇಲ್ಲ. ನಂಗೂ ಸುಮಾರು ಸಲ ಕೇಳ್ಕೊಂಡೆ. ಎಲ್ಲ ಹರೀಶಣ್ಣ ಅಲ್ಲಿ ಆಕ್ಚುಲಿ ಛಾಯಾಶ್ರೀ ಕೂಡ ನಟನ ಸ್ಟೂಡೆಂಟೇನೆ. ನಾನು ನನ್ನ ತಂಗಿ ಅಂತ
ಮಾತಾಡಿಸಿ. ಇವರೆಲ್ಲ ನಾರ್ಮಲ್ ಆಗಿ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಎಷ್ಟು ಒಡ್ಡವ್ರಿಗೆ ಕೂತಿದ್ದೀನಿ ನನಗೆ ಮಾತ್ರನೇ ಗೊತ್ತು, ಏನು ಹೇಳಕ್ಕಾಗ್ತು ನಾನು ಸರ್. ಸರ್ ನೆಕ್ಸ್ಟ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆಯದಾಗಲಿ. ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಕೊಪ್ಪಳ ಜಿಲ್ಲೆಯ ಮಂಗಳೂರು ಅಂದರೆ ಹಳ್ಳಿದೆ, ಕೊಪ್ಪಳ ಜಿಲ್ಲೆಯಲ್ಲೂ ಜ್ಯೋತಿ ಮಂಗಳೂರು ಅಂತ ನನ್ನ ಹೆಸರು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಸರಿ ಹೇಳ್ಬೋದಾ? ಹೀರೋಗೆ ತಾಯಿ, ನಾನು ಹೀರೋಗೆ ತಾಯಿ ಪಾತ್ರ. ಆಮೇಲೆ ಇವ್ರದ್ದು ತಾಯಿ, ಇಬ್ಬರು ಮಕ್ಕಳು ಇರ್ತಾರೆ ನನಗೆ. ಒಳ್ಳೆ ಕ್ಯಾರೆಕ್ಟರ್ ಒಂದು. ನಿಜ ಹೇಳಬೇಕು ಅಂದರೆ ಭಾಳ ಅದ್ಭುತವಾದ ಪಾತ್ರ ಇದು. ನಾನೇ ಅಂದ್ಕೊಂಡಿರಲಿಲ್ಲ ನಾನು ಸಿನಿಮಾದಲ್ಲಿ ಪಾತ್ರ ಮಾಡ್ತೀನ ಅಂತ ಫಸ್ಟ್ ಟೈಮ್. ಯಾಕಂದರೆ ನಾನು ರಂಗಭೂಮಿ ಕಲಾವಿದೆ. ಸರ್ ನನ್ನನ್ನು ಕರೆಸಿ ನೋಡಿದಾಗ ನಾನೇ ಅವ್ರಿಗೆ ಹೇಳಿದೆ, ಸರ್ ನೋಡಿ ನನ್ನಿಂದ ಇದು ಸಾಧ್ಯನಾ ಅಂತ ನನಗೆ ಕ್ವಶನ್ ಮಾಡ್ಕೊಳ್ಳೋ ರೀತಿಯಾಗಿದೆ. ನೋಡಿ ನನ್ನಿಂದ ಕೆಲಸ ತೊಗೊಳ್ಳೋದೆಲ್ಲ ನಿಮಗೆ ಬಿಟ್ಟಿರೋದು ಅಂತ ಹೇಳಿದೆ. ಸರ್ ಆಗಲಿ ಮೇಡಮ್ ಅಂತ ಒಪ್ಪಿ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ. ನಾನು ಇದನ್ನು ಮನಸ್ಫೂರ್ತಿಯಾಗಿ, ಅಂದರೆ ಇದು ನನ್ನದೇ, ನಾನೇ ಇದರಲ್ಲಿ ಇದ್ದೀನೇನೋ ಅಂತ ಇನ್ವಾಲ್ವ್ ಆಗಿ ನನ್ನದೇ ಸ್ಟೋರಿ ಅಂದ್ಕೊಂಡು ಮಾಡಿದ್ದೀನಿ. ಅದು ಎಷ್ಟು ಮಟ್ಟಿಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲರೂ ಸಿನಿಮಾ ನೋಡಿದಾಗ ಮಾತ್ರ ನನ್ನ ಪಾತ್ರ ಏನು ಅಂತ ನನಗೆ ಗೊತ್ತಾಗುತ್ತೆ. ಇದಕ್ಕೆ ನಮ್ಮ ಡೈರೆಕ್ಟ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಸೂರ್ಯ ಮುಳುಗ್ತಾ ಇದ್ದಾರೆ, ಅದಕ್ಕೆ ಚಂದ್ರ ಹೇಳಿ ಹೇಳಿ ನನ್ನ ಹೆಸರು ಚಂದ್ರಕಲಾ ಮಾಡಿದ್ರು. ಅಲ್ವಾ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಇಲ್ಲಿ, ಸಾರಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಹೆಸರು ಸೂರ್ಯಕಲಾ ಅಪ್ಪಣ್ಣ ಅಂತ. ಅಪ್ಪಣ್ಣಗೆ ಇಷ್ಟೊಂದು ಮಗಳಿದ್ದಾರೆ ಅಂತ ಗೊತ್ತಿಲ್ಲ. ಅಪ್ಪಣ್ಣ ಅವರ ವೈಫ್, ನಾನು ಧರ್ಮಪತ್ನಿ. ಗೊತ್ತೇ ಆಗಿಲ್ಲ ಇದು. ಇನ್ನೊಂದು ಸಾರಿ, ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಅಪ್ಪಣ್ಣ ಮತ್ತೆ ಮದುವೆನೇ ಆಗಿಲ್ಲ ಅಂತ ಎಲ್ಲರೂ ಹೇಳ್ಕೊಂತಾರೆ. ಅವ್ರು ಹಾಗೆ ಇನ್ನು ಅದು ಅಣ್ಣ ಅಂತಿರೋದೆಲ್ಲ ಎಲ್ಲ ಹೊರಗೆ ಮಾಡ್ಬಿಡ್ಬೇಕು ಪಾಪ. ಅದೇ ನಯನ ಅವ್ರು ಒಂದು ಹೇಳಿದಾರಲ್ಲ, ಮುಂದೆಯಿಂದ ಅಪ್ಪ ಅಂತ ಕರಿಲ್ಲ, ಹಿಂದೆಯಿಂದ ಅಣ್ಣ ಅಂತ ಕರಿಲ್ಲ ಅಂತ. ಯಾರು ಅಪ್ಪನ ಅಣ್ಣಪ್ಪ ಅಂತಾರೆ. ಸಮಸ್ಯೆ ಈ ನೋವಿಗೆಲ್ಲ ಸೊಲ್ಯೂಷನ್ ಇಲ್ಲ. ಮೇಡಮ್ ಪಾತ್ರದ ಬಗ್ಗೆ ಹೇಳಿ. ಚಂದ್ರಹಾಸ ಮೂವಿಲಿ ನಾನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದನ್ನ ರಿವೀಲ್ ಮಾಡೋ ಹಾಗಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಮಾಡಿರೋದು. ನಾನು ತುಂಬ ಖುಷಿಯಿಂದ ಮಾಡಿದೆ. ಯಾಕಂದರೆ ನಮ್ಮ ಯಜಮಾನರು ಉತ್ತರ ಕರ್ನಾಟಕದವರು ಖುಷಿಯಾಗಿ ಒಪ್ಕೊಂಡು ಖುಷಿಯಿಂದ ಮಾಡಿದ್ದೀನಿ. ಅವರಿಂದ ನನಗೆ ಸ್ವಲ್ಪ ಆ ಲ್ಯಾಂಗ್ವೇಜ್ ಹತ್ತಿರವಾಗಿದ್ದು ಬರೋಕ್ಕೆ ಸಾಧ್ಯ ಆಯಿತು. ದಿ ಬೀಚ್ ನಂದು ಮಲೆನಾಡು, ಆ್ಯಕ್ಚುಲಿ ಸಾಗರದ ಹತ್ರ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದ ಹತ್ರ ನಂದು. ಮದುವೆ ಆಗಿದ್ದು ಬೆಳಗಾವಿ. ಆದ್ರಿಂದ ನನಗೆ ಅದು ಹತ್ತಿರವಾಗಿದೆ ಲ್ಯಾಂಗ್ವೇಜ್, ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ಅದಕ್ಕೋಸ್ಕರನೇ ಒಪ್ಕೊಂಡೆ ನಾನು. ಲ್ಯಾಂಗ್ವೇಜ್ ಇದು ನೀವು ಬರುತ್ತಲ್ಲ ಮೇಡಮ್, ಆಗತ್ತಲ್ಲ ಅಂತ ಕೇಳಿದಾಗ ಡೈರೆಕ್ಟ್ರು, ಬರುತ್ತೆ ಸರ್, ಖಂಡಿತ ಬರುತ್ತೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ತುಂಬ ಖುಷಿಯಾಗಿದೆ ನನ್ನ ಪಾತ್ರ ಮಾಡಿರೋದು. ಮತ್ತು ಡಿ ಬೀಚ್ ಅವರು ಇದು ಸಾಂಗ್ ತಗೊಂಡಿದ್ದು ತುಂಬ ಹೆಮ್ಮೆ ಇದೆ. ಮ್ಯಾಮ್ ನನಗೆ ಮೊದಲಿಂದ ಗೊತ್ತು, ಅವ್ರಿಗೆ ನಾನು ಪರಿಚಯ ಇಲ್ಲ, ನನಗೆ ಗೊತ್ತು, ಅವ್ರು ಮೊದಲಿಂದ ನಾನು ನೋಡಿದ್ದೀನಿ ಅವ್ರನ್ನ ಇಂಡಸ್ಟ್ರಿಯಲ್ಲಿ ನಾನು ಬಂದಾಗಿಂದನು. ತುಂಬ ಖುಷಿ ಇದೆ ಅವರು ಡಿ ಬೀಚ್ಸಲ್ಲಿ ಇದು ನಮ್ಮ ಸಾಂಗ್ನ ತಗೊಂಡು ಇಲ್ಲಿ ನಮಗೆ ಒಂದು ಸಪೋರ್ಟಿವ್ ಆಗಿ ಇರೋದಕ್ಕೆ. ಹಾಗೆ ನಮ್ಮ ಡೈರೆಕ್ಟರು ನನಗೆ ಪಾತ್ರ ಕೊಟ್ಟು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆ ಪಾತ್ರ ಮಾಡಿದ್ದಕ್ಕೆ. ಮತ್ತು ಇದು ನಮ್ಮ ಸಾಂಗ್ ನಾನು ನನ್ನ ಚಡ್ಡಿ ಬಡ್ಡಿನ ನಾನು ಕರ್ಕೊಂಡ್ಬಂದಿದ್ದೀನಿ. ಪಲ್ಲವಿ ಪರ್ವ ಅವರು ಇಲ್ಲಿ ಬಂದಿದ್ರು, ಆಗಲೇ ನೋಡಿದ್ದೀರ ನೀವು. ಅವ್ರನ್ನ ಜೊತೆಲಿ ಕರ್ಕೊಬಂದೆ. ಯಾಕಂದರೆ ಚಡ್ಡಿ ಬಡ್ಡಿ ಸಾಂಗ್ ರಿಲೀಸ್ಗೋಸ್ಕರ ಕರ್ಕೊಬಂದೆ. ತುಂಬ ಚೆನ್ನಾಗಿ ಬರುತ್ತೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ. ನಮಸ್ಕಾರ ರೀ, ನಾನು ಸಂತೋಷ್ ಅಂತಂದ ಧಾರವಾಡದಿಂದ. ನನ್ನ
ಬೈ ಪ್ರೊಫೆಷನ್ ನಾನು ಕಾರ್ಟೂನ್ ಅನಿಮೇಟರ್. ಸೊ ಹಿಂಗಾಗಿ ನಂಗೆ ಆಕ್ಟಿಂಗ್ ಕಡೆಗೆ ಭಾಳ ಒಲವು ಇತ್ತು. ಅದಾದ ಮೇಲೂ ನನಗೆ ಈ ಕಡೆ ಕೆಲಸ ಮಾಡಕ್ಕೆ ಅವಕಾಶಗಳು ಸಿಕ್ಕಿದ್ದಿಲ್ಲ. ಮತ್ತೊಂದು ಕಾರಣ ಅಂದ್ರೆ ಏನು ಕೋವಿಡ್ ಟೈಮ್ನಾಗ ಏನೋ ಒಂದಿಷ್ಟು ವಿಡಿಯೋಸ್ ಅದು ಮಾಡ್ತಿದ್ದೆ. ಅವಾಗ ನಂದು ಸ್ಕಿಲ್ ಮತ್ತೊಮ್ಮೆ ಡೆವಲಪ್ ಆಯ್ತು. ಮತ್ತು ಆ ಕಡೆಗೆ ಏನು ಆಕ್ಟ್ ಮಾಡೋ ಕಡೆಗೆ ಆ ಕಡೆಗೆ ಮತ್ತೊಮ್ಮೆ ಬಂದೆ. ಹಿಂಗಾಗಿ ಅಲ್ಲಿಂದ ನನ್ನ ವಿಡಿಯೋಗಳನ್ನ ನೋಡಿ ನೋಡಿ ನನಗೆ ಅದರ ಮುಖಾಂತರ ಒಂದು 5 ಫಿಲ್ಮ್ ಸಿಕ್ಕಿದಾವ. 2 ಆಲ್ರೆಡಿ ಕಂಪ್ಲೀಟ್ ಆಗ್ಯಾವ. ಇದಕ್ಕೆ ಬರ್ಬೋದು ಅವು ಏನು ರಿಲೀಸ್ ಆಗ್ಬೋದು. ಅವು ಒಂದು ಹುಲಿವೀರ, ಅದ್ರೊಳಗೂ ಒಂದು ದೊಡ್ಡ ಪಾತ್ರನ ಕೊಟ್ಟಾರ. ಇದ್ರೊಳಗೂ ಒಂದು ದೊಡ್ಡ ಪಾತ್ರನ ಕೊಟ್ರ. ನಿಮ್ಮಷ್ಟು ಐತಂತ ಅಂದ್ರ ಎದಕ್ಕೆ ಹೇಳಾಕತ್ತೇನಂತಂದ್ರ ನೆಕ್ಸ್ಟ್ ಸಣ್ಣ ರೋಲ್ ಕೊಟ್ಟಿಲ್ಲ ನನಗೆ, ದೊಡ್ಡ ಕೊಟ್ಟಾರ ಅಂದ್ರೆ ಮತ್ತೆ ಇನ್ನ ನೋಡಿದವರು ಹಾಪ ಇವಂಗ್ ದೊಡ್ಡ ರೋಲ್ ಕೊಡೋರು ಬರ್ತಾನ ಅಂತಂದ ಒಂದು ಮೆಸೇಜ್ ಇದನ್ ಮಾಡತ್ತೀರಿ. ಆಮೇಲೆ ಇನ್ನೊಂದು ಇವ್ರು ಈ ಎಲ್ಲ ಬಂದಿದ್ರ ಅಣ್ಣಗಳು ಬಂದವರು ನೆಕ್ಸ್ಟ್ ಮುಂದಿನ ಇದಕ್ಕೆ ನನಗೆ ಫಿಲ್ಮ್ನಾಗ ನಾವು ಇರ್ಬೇಕು ಅಂತ ನೋಡ್ರಿ ಸಾಹೇಬ್ರ, ನಾವ್ ಇರ್ಬೇಕು ಆಮೇಲೆ ಅವ್ರ ಬಗ್ಗೆ ಹಿಂಗ ಅವ್ರಿಗೂ ಕೊಡ್ರಿ, ಸಣ್ಣ ಪುಟ್ಟ ಕೊಡ್ರಿ ಹಂಗ ಅಂತಾರೆ. ಪಿಕ್ಚರ್ ರಿಲೀಸ್ ಆಗೋ ಮಟ್ಟನು ನೀವು ದೊಡ್ಡ ಪಾತ್ರಗಳನ್ನ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಎಸ್, ಥ್ಯಾಂಕ್ ಯು ಸರ್.